breathe in, breathe out, breathe in, breathe out, breathe in, breathe out. ಎರಡು ಮೂಗಿನ ಹೊಳ್ಳೆಯಿಂದ from both the nostrils. I try to use English because some other non-Kannadigas are there. Let them understand. Talking language does not matter. Here only heart language, soul language going to work. Okay? ನಮ್ಮ ಆತ್ಮದಿಂದ ಭಾಷೆಯನ್ನು ಅಥವಾ ನಮ್ಮ ಬಾಂಧವ್ಯವನ್ನು ಬೆಸೆದುಕೊಳ್ಳುವಂತಹ ಒಂದು ಸಮಯ. ಹಾಗಾಗಿ ಮಾತಾಡುವ ಭಾಷೆಗೆ ಒತ್ತನ್ನು ನೀಡದೆ ಹೃದಯ ಭಾಷೆಗೆ ಒತ್ತನ್ನು ನೀಡಿ ಇನ್ಸ್ಟ್ರಕ್ಷನ್ಸ್. ಲೆಟ್ ಅಸ್ ಯೂಸ್ ಇಂಗ್ಲೀಷ್ ಬಿಕಾಸ್ ಕನ್ನಡೇತರರು ಕೂಡ ಇರೋದ್ರಿಂದ ಅವ್ರಿಗೂ ಕೂಡ ಸಹಾಯ ಆಗಲಿ. ಪ್ಲೀಸ್ ಟೇಕ್ ಅ ಡೀಪ್ ಬ್ರೀತ್ ಇನ್ ಫ್ರಮ್ ಬೋತ್ ದ nostrils. Breathe out from the mouth. Feel the highness from the inside. Take a deep breath from both the nostrils. Breathe out from the mouth. Again, take a deep breath from both the nostrils. ಎಲ್ಲರೂ ನಿಮ್ಮ ಬಲ ಹೊಳ್ಳೆಯನ್ನು ಮುಚ್ಚಿ ಬೆರಳನ್ನು, ಹೆಬ್ಬೆರಳು ಮತ್ತು ನಿಮ್ಮ ತೋರು ಬೆರಳನ್ನು ಹೀಗೆ ಜಾಯಿನ್ ಮಾಡಿಕೊಳ್ಳಿ. ಬಲ ಹೊಳ್ಳೆಯನ್ನು ಹೀಗೆ ಮುಚ್ಚಿಕೊಳ್ಳಿ. ಪ್ರೆಸ್ ಮಾಡಬಾರ್ದು. ಓಕೆ, ಹಗುರವಾಗಿ ಹಾಯಾಗಿ ಹಾಗೆ ಇಟ್ಕೊಳ್ಳಿ. ಈಗ ಎಡ ಹೊಳ್ಳೆಯಿಂದ ಬ್ರೀತ್ ಇನ್, ಎಡ ಹೊಳ್ಳೆಯಿಂದ ಬ್ರೀತ್ ಔಟ್. Breathe in from both the nostrils, from the left nostril. Breathe out from left nostril. Breathe in from left nostril. Breathe out from left nostril. Very good. ಬಲಹಸ್ತವನ್ನು ಕೆಳಗಡೆ ಇಡಿ. ಎಡ ಚಿನ್ಮುದ್ರಧಾರಣೆ ಏನು ಮಾಡಿದ್ದೀರಾ ಅದನ್ನು ಎಡ ಹೊಳ್ಳೆ ಮೇಲೆ ಇಟ್ಕೊಳ್ಳಿ. ಬ್ರೀತ್ ಇನ್ ಫ್ರಮ್ ದಿ ರೈಟ್ ನಾಸ್ಟ್ರೈಲ್. ಬ್ರೀತ್ ಔಟ್ ಫ್ರಮ್ ರೈಟ್ ನಾಸ್ಟ್ರೈಲ್. ಬ್ರೀತ್ ಇನ್ ಫ್ರಮ್ ರೈಟ್ ನಾಸ್ಟ್ರೈಲ್. ಬ್ರೀತ್ ಔಟ್ ಫ್ರಮ್ ರೈಟ್ ನಾಸ್ಟ್ರೈಲ್. ಬ್ರೀತ್ ಇನ್ ಫ್ರಮ್ ರೈಟ್ ನಾಸ್ಟ್ರೈಲ್. Breathe out from right nostril. ಬಲ ಹೊಳ್ಳೆಯಿಂದ take a deep breath. Immediately breathe out. Bring the left hand right. Close your right side nostril. ಎಡ ಹೊಳ್ಳೆಯಿಂದ ಜೋರಾದ ಉಸಿರನ್ನು ಒಳಭಾಗಕ್ಕೆ ಆಳವಾಗಿ ತಗೊಳ್ಳಿ. Immediately breathe out. Now breathe in. Use the Nasakra Mudra. Breathe in from left nostril. Breathe out from right nostril. Breathe in from left nostril. Breathe out from right nostril. Breathe in from left nostril. Breathe out from right nostril. Now breathe in from right nostril. Breathe out from left. Breathe in from right. Breathe out from left. Breathe in from right. Breathe out from left. Now breathe in from left normally. Breathe out immediately from the right. Again, breathe in from left. Breathe out immediately from the right. Breathe in from left.
Breathe out immediately from the right. Now breathe in from right side. Immediately breathe out from left. Breathe in from right. Breathe out from left immediately. Breathe in from right. Immediately breathe out from left. Bring the right hand down. Do not adopt any mudra. Hasta mudra. Hasta face to the ceiling. Palm face to the ceiling. If you want, you clean your nostrils. Tissues ಅಥವಾ hand cloth ಇದ್ರೆ clean ಮಾಡ್ಕೊಳ್ಳಿ. Take a deep breath. Breathe out from the mouth. Breathe in. Breathe out from the mouth. ಕೆಲವರು ಪ್ರತಿನಿತ್ಯ 4:15ಗೆ ಹೇಳ್ಬೋದು, 5 ಗಂಟೆಗೆ ಹೇಳ್ಬೋದು, ಕೆಲವರಿಗೆ ಇವತ್ತು ಹೊಸದಾಗಿ ತರಗತಿಗೋಸ್ಕರ ಬೇಗ ಎದ್ದಿರ್ಬೋದು. ಹಾಗಾಗಿ ಒಂದು ಮೆದುಳು ಆ್ಯಕ್ಟಿವ್ ಆಗಿದ್ದರೂ ಅನದರ್ ಮೆದುಳು ಅಷ್ಟು ಆ್ಯಕ್ಟಿವ್ ಆಗಿರಲ್ಲ. ಹಾಗೆ ನಮ್ಮ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿರಲ್ಲ. ಹಾಗಾಗಿ ನಿಮ್ಮ ಮೊದಲನೆಯ ಹಂತದ ಅಭ್ಯಾಸ, ಸೊ ಸ್ಟಾರ್ಟ್ ಟು ಆ್ಯಕ್ಟಿವ್ ಯುವರ್ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡಿ. ಸೊ ಹೀಗೆ ಹೆಬ್ಬೆರಳನ್ನು ಹೀಗಿಟ್ಕೊಳ್ಳಿ, ಹೀಗೆ ಲಾಕ್ ಮಾಡ್ಕೊಳ್ಳಿ, ಹೀಗೆ ಲಾಕ್ ಮಾಡಿ, ಲಾಕ್ ಲೈಕ್ ದಿಸ್ ಟು ಆ್ಯಕ್ಟಿವ್ ಯುವರ್ ನರ್ವಸ್ ಸಿಸ್ಟಮ್. ಲಾಕ್ ಲೈಕ್ ದಿಸ್. ಓಕೆ, ದೆನ್ ಯು ಟರ್ನ್, ಯು ಕೀಪ್ ಹಿಯರ್. ಜಸ್ಟ್ ಒಂದು 3 times ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಇವಾಗ ಹೀಗಿಟ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಹತ್ರ ಬನ್ನಿ. ಯಾರಿಗೆ ಗೊತ್ತಾಗಲ್ವೋ ನೀವು ಹೀಗೆ ಮಾಡಿದ್ರೆ ನಾನು ಇನ್ನೊಂದು ಸಲ ತೋರಿಸ್ತೇನೆ. ಓಕೆ, ಹೀಗೆ ನಿಮ್ಮ ಹಸ್ತಗಳನ್ನು ಎದೆ ಕಡೆಗೆ ತಿರುಗಿಸ್ಕೊಳ್ಳಿ, ನಿಮ್ಮ ಕಡೆಗೆ ತಿರುಗಿಸ್ಕೊಳ್ಳಿ. ಓಕೆ, ದೆನ್ ಸ್ಟಿಲ್ ಪೀಪಲ್ ಆರ್ ಜಾಯ್ನಿಂಗ್, ಲೆಟ್ ದೆಮ್ ಜಾಯಿನ್. 1 second. ಓಕೆ, ಸಿ, ಲಾಕ್ ಮಾಡಿ. ಹೀಗೆ ಇದನ್ನು ನೆನಪಿಟ್ಕೊಳ್ಳಿ. ಪುಸ್ತಕ ಇದ್ದರೆ ಪಕ್ಕದಲ್ಲಿ ಬರೆದಿಟ್ಕೊಳ್ಳಿ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟೀಚರ್ಸ್ ಇರ್ತೀರಿ, ಬೇರೆಯವ್ರಿಗೆ ಹೇಳ್ಕೊಡುವಾಗ ಕೂಡ ನೀವು ಹೇಳ್ಕೊಡ್ಬೋದು. ಮಕ್ಕಳಿಗೆ ಮೊದಲನೇ ಪೀರಿಯಡಲ್ಲಿ ನಿಮ್ಮ ಶಾಲೆಯಲ್ಲಿ ನೀವು ಹೇಳ್ಕೊಡ್ಬೋದು. ಓಕೆ, ಹೀಗೆ ಲಾಕ್ ಮಾಡಿ ಹೀಗಿಟ್ಕೊಳ್ಳಿ. ಕಂಟಿನ್ಯೂಸ್ಸು 2 ನಿಮಿಷ. ಯೋಗ ಆಸನಗಳನ್ನು ಯಾರು ಬೇಕಾದರೂ ಮಾಡ್ಬೋದು. ಜ್ಞಾನ ಯೋಗವನ್ನು ಪಡೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡ್ಕೊಳ್ಳಿ, ಇಲ್ಲಿಟ್ಕೊಳ್ಳಿ. ಓಕೆ, ಇದೇನು ಮಾಡುತ್ತೆ ಅಂದರೆ ನಮ್ಮ 2 ಮೆದುಳುಗಳನ್ನು ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ. ಮೆದುಳು ಆ್ಯಕ್ಟಿವ್ ಆಯಿತು ಮೀನಿಂಗ್ ಈಸ್ ಯುವರ್ ನರ್ವಸ್ ಸಿಸ್ಟಮ್ ಈಸ್ ಗೋಯಿಂಗ್ ಟು ಆ್ಯಕ್ಟಿವ್. ಅಂದರೆ ನಮ್ಮಲ್ಲಿರೋ ಲೇಜಿನೆಸ್ ಬೇಗ ಹೊರಟೋಗ್ಬಿಡುತ್ತೆ ಇನ್ ಈಸಿ ವೇ. ಓಕೆ, ಹೀಗಿಟ್ಕೊಂಡು ಕಣ್ಣನ್ನು ಮುಚ್ಚಿ ಟೈಟಾಗಿ ಇಟ್ಕೊಳ್ಳಿ. ಇಲ್ಲಿ ಈಗ ಟೈಟಾಗಿ ಇಟ್ಕೊಳ್ಳಿ. ಕೌಂಟ್ ಕೊಡ್ತಾ ಹೋಗ್ತೀನಿ, ಮಾಡ್ತಾ ಹೋಗಿ. Eleven, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39. ಮೇಲೆತ್ತಬಾರ್ದು, ಕೈ ಮೇಲೆತ್ತಬಾರ್ದು. ನಿಮ್ಮ ಪಾಮ್ ಎದೆ ಟಚ್ ಆಗಿರಬೇಕು. ಬೆರಳಲ್ಲಿ ಮಗುವನ್ನು ತಟ್ಟುವ ಹಾಗೆ ಪ್ರೀತಿಯಿಂದ ಟ್ಯಾಪ್ ಮಾಡ್ಕೋಬೇಕು. ಹಾಗೆ 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70. ವೆರಿ ಗುಡ್. ಹೋಗ್ತಾ ಇರಲಿ. 11, 12, 13, 14, 15. ಹಸನ್ಮುಖರಾಗಿರಿ. 16, 17, 18, 19, 20, 21, 22, 23. ನಿಮ್ಮ ದೇಹ ಈಗ, ನಿಮ್ಮ ಶರೀರ ನಿಮ್ಮ ಮಗು. ಕಂಟಿನ್ಯೂ ಮಾಡ್ತಾ ಇರಿ. ನಿಮ್ಮ ಮನಸ್ಸು ತಾಯಿ.
ಆ ತಾಯಿ ಮಗುವನ್ನು ತಟ್ಟುವಾಗ ಆ ತಾಯಿಯ ಮುಖದಲ್ಲಿ ಯಾವ ರೀತಿಯ ಪ್ರಸನ್ನತೆ ಇರುತ್ತೆ, ಹಗುರತೆ ಇರುತ್ತೆ, ನಿರಾಳ ಭಾವ ಇರುತ್ತೆ, ನೆಮ್ಮದಿ ಇರುತ್ತೆ, ಅದು ಇಲ್ಲಿ ಕಾಣಿಸ್ಬೇಕು. ನಿಮ್ಮ ಶರೀರ ನಿಮ್ಮ ಮಗುವಾಗಿದೆ. 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60. ರಿಲ್ಯಾಕ್ಸ್. ಕೈಯನ್ನು ಕೆಳಗಿಳಿಸಿ ಚಿನ್ಮುದ್ರೆ ಧಾರಣೆ ಮಾಡಿಕೊಳ್ಳಿ. ಆರಾಮಾಗಿ, ಹಾಯಾಗಿ, ಹಗುರವಾಗಿ, ದೀರ್ಘವಾದಂತಹ ಶ್ವಾಸವನ್ನು ಒಳಗೆಳಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್ ಫ್ರಮ್ ದ ಮೌತ್. ಹಾಗೆ ಹಾಯಾಗಿ ಕೂತ್ಕೊಳ್ಳಿ. ಸಾಮಾನ್ಯವಾಗಿ ನನಗೆ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರ್ತೀರ ಆವಾಗವಾಗ. ಮತ್ತು ಗುರುಮ ನಾಳೆ ನನ್ನ ಪ್ರಶ್ನೆಯನ್ನು ನೀವು ತೆಗೆದುಕೊಳ್ಳಿಕ್ಕಾಗುತ್ತಾ ಅಂತ ಮೇಲ್ ಮಾಡಿದ್ದೀರಾ. ಈಗ ಸಾಮಾನ್ಯವಾಗಿ ಅದು ಒಬ್ಬರ ಪ್ರಶ್ನೆಯಲ್ಲ, ಎಲ್ಲರ ಪ್ರಶ್ನೆಯಾಗಿರುತ್ತೆ. ನೀವು ಏನೇ ಕೇಳಿಸ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ಆಲಿಸಿ. ಅದೇ ನಿಮ್ಮ ಧ್ಯಾನವಾಗಲಿ. ಈಗ ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಚಿದ ಸ್ಥಿತಿಯಲ್ಲಿಯೇ ಇಡೀ ಶರೀರವನ್ನು ಒಳಗಣ್ಣಿನಿಂದ ನೋಡ್ತಾ ಬನ್ನಿ. ಪ್ರೀತಿಯಿಂದ ನೋಡ್ತಾ ಬನ್ನಿ. ಸಾಮಾನ್ಯವಾಗಿ ನಿಮಗೆ ಅನ್ನಿಸ್ತಾ ಇರುತ್ತೆ, ನನ್ನ ಜೀವನದಲ್ಲಿ ಎಲ್ಲದೂ ಇದೆ, ಎಲ್ಲ ಸರಿ ಇದೆ, ನನಗೆ ಸರ್ಕಾರಿ ಕೆಲಸ ಇದೆ, ನಾನು ಡಾಕ್ಟ್ರ್ ಇದ್ದೀನಿ, ನಾನು ಪೊಲೀಸ್ ಇದ್ದೀನಿ, ನಾನು ಟೀಚರ್ ಇದ್ದೀನಿ, ನಾನು ಗೃಹಿಣಿಯಾಗಿದ್ದೀನಿ, ನನಗೆ ಮನೆ ಇದೆ, ಆಸ್ತಿ ಇದೆ, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಆದರೂ ಕೂಡ ಕಾರಣ ಇಲ್ಲದೆ ನನಗೆ ಬೇಸರ ಆಗ್ತಾ ಇರುತ್ತೆ. ಎಲ್ಲವೂ ಇದ್ದರೂ ಕೂಡ ಯಾವ ಸುಖ ಸಂತೋಷ ನನಗೆ ಸಿಗ್ತಾ ಇಲ್ಲ. ಕಾರಣ ಇಲ್ಲದೆ ನನ್ನ ಆರೋಗ್ಯ ಕೆಡ್ತಾ ಇದೆ. ಸಾಕಾಗೋಗಿದೆ ಗುರುಮ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಗೌರ್ಮೆಂಟ್ ಕೆಲಸ ಇದೆ, ಎಲ್ಲ ಇದೆ, ಆದರೂ ಕೂಡ ಏನನ್ನು ಕೂಡ ನನಗೆ ಸವಿಯೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಆರೋಗ್ಯ ಸಮಸ್ಯೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸಾಮಾನ್ಯವಾಗಿ ನನ್ನ ವಿದ್ಯಾರ್ಥಿಗಳೆಲ್ಲರೂ ಆಲ್ಮೋಸ್ಟ್ ಉಪನಿಷತ್ತುಗಳನ್ನು ಓದ್ಕೊಂಡಿರುವಂಥವ್ರು ಇದ್ದಾರೆ. ಓದ್ಕೊಂಡಿಲ್ಲ ಅಂದರೂ ಕೂಡ ಮುಂದಿನ ದಿನಗಳಲ್ಲಿ ಸ್ವಲ್ಪ ಓದುವಂತಹ ಪ್ರಯತ್ನವನ್ನು ನೀವು ಮಾಡಿ. ಯಾವಾಗಲೂ ನನ್ನ ತರಗತಿಗಳಲ್ಲಿ ಚಕ್ರಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಈ ಸಮಸ್ಯೆ ನಮಗೆ ಯಾವಾಗ ಕಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಚಕ್ರಗಳ ಇನ್ಬ್ಯಾಲೆನ್ಸ್. ಯಾರು ಕಣ್ಣನ್ನು ತೆರಿಬೇಡಿ, ಕಣ್ಣನ್ನು ಮುಚ್ಚಿ ಆಲಿಸಿಕೊಳ್ಳಿ. ಒಬ್ಬರ ಪ್ರಶ್ನೆ ಆಗಿರಲ್ಲ ಅಥವಾ ಒಬ್ಬರ ಸಮಸ್ಯೆ ಆಗಿರಲ್ಲ. ಇದು ಪ್ರತಿಯೊಬ್ಬರ 100 ಜನರಲ್ಲಿ ಸುಮಾರು 60 ಜನರಿಗೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಹಾಗಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಮ್ಮ ದೇಹದಲ್ಲಿ ಯಾವುದೋ ಒಂದು ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ ಅಂತ ಇದರ ಅರ್ಥ. ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ, ನಿಮಗೆಲ್ಲ ಗೊತ್ತಿವೆ. ಹಾಗೆ ಇಲ್ಲಿ ಯೋಗದಲ್ಲಿ 2 ರೀತಿಯ ಇವೆ ನಿಮಗೆ. ಒಂದು ಕಲಿಕೆ, ಒಂದು ಅಭ್ಯಾಸ. ಇಲ್ಲಿ ಇರುವವರು ಸಾಮಾನ್ಯವಾಗಿ ಎಲ್ಲರೂ ಕಲ್ತಿರುವವರು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ತರಗತಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಕಲ್ತಿರೋದನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಒಂದು ಜ್ಞಾನವನ್ನು ಪಡೆಯುವಂತಹ ಮತ್ತು ಫಲಿತಾಂಶವನ್ನು ಕೂಡ ನಮಗೆ ನಾವೇ, ವಿ ಆರ್ ದ ಕ್ವಶನರ್, ವಿ ಆರ್ ದ ಆನ್ಸರರ್. ಹೀಗೆ ನಮ್ಮ ದೇಹದಲ್ಲಿ 72,000 ಏನು ನಾಡಿಗಳಿವೆ, ಈ ನಾಡಿಗಳಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ 114 ನಾಡಿಗಳನ್ನು ನಾವು ತೆಗೆದುಕೊಂಡ್ರೆ, ಅದರಲ್ಲಿ ಬಹಳ ಮುಖ್ಯ ಮತ್ತು ಈಸಿ ಟು ಆಕ್ಸೆಸ್, ಈಸಿ ಟು ಆ್ಯಕ್ಟಿವ್, ಈಸಿ ಟು ಫೀಲ್ ಒಬ್ಬ ಯಾವುದೇ ಸಾಮಾನ್ಯ ಮನುಷ್ಯ ಅಂತ ನಾವು ತೆಗೆದುಕೊಂಡಾಗ 7 ಚಕ್ರಗಳು ಬಹಳ ಮುಖ್ಯ, ಅಥವಾ ನೋಟ್ಸ್ ಅಂತ ಹೇಳ್ತೀವಿ, ಅವನ್ನು ಬಹಳ ಮುಖ್ಯ. ಈ ಚಕ್ರಗಳು ನಮ್ಮ ದೇಹದಲ್ಲಿ ಬಹಳ ಮುಖ್ಯ. ಒಂದೊಂದು ಚಕ್ರ, ಯಾವುದಾದ್ರೂ ಒಂದು ಚಕ್ರ ಇನ್ಬ್ಯಾಲೆನ್ಸ್ ಆದರೆ ಇಂತಹ ಏರುಪೇರು ಆಗುತ್ತೆ.
ಎಂತಹ ಏರುಪೇರು. ಈಗ ನಿನ್ನೆ ಕೂಡ ಒಬ್ಬರು, ನೀವು ಯಾರು ಇಲ್ಲೇ ಇದ್ದೀರಿ, ನನ್ನ ಮುಂದೆ ಫೋನ್ ಮಾಡಿದ್ರಿ, ನಿಮ್ಮ ಹಣದ ಸಮಸ್ಯೆಯನ್ನು ಏನೋ ಹೇಳ್ತಾ ಇದ್ರಿ. ಯಾಕೆ ಇದು ನಾಳೆ ತರಗತಿಯಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದೆ. ಯಾಕೆ ಹಣದಲ್ಲಿ ಏರುಪೇರು, ಹಾಗೆ ಬಾಂಧವ್ಯಗಳಲ್ಲಿ, ರಿಲೇಷನ್ಶಿಪ್ನಲ್ಲಿ ಏರುಪೇರಾಗ್ತಾ ಇರುತ್ತೆ. ಗಂಡ ಹೆಂಡತಿ ಆಗ್ಬೋದು, ಅಪ್ಪ ಮಕ್ಕಳಾಗ್ಬೋದು, ಅಮ್ಮ ಮಕ್ಕಳಾಗ್ಬೋದು, ಯಾವುದೇ ರೀತಿಯ ರಿಲೇಷನ್ಶಿಪ್ಸಲ್ಲಿ ಎಸ್ಪೆಷಲಾಗಿ ಗಂಡ ಹೆಂಡತಿ ಅನ್ನುವ ವಿಚಾರ ಬಂದಾಗ ಏರುಪೇರಾಗ್ತಾ ಇರುತ್ತೆ. ಮಾನಸಿಕವಾಗಿ ಏರುಪೇರಾಗ್ತಾ ಇರುತ್ತೆ. ಓಕೆ, ಇವುಗಳನ್ನು ನಾವು ನಿಜವಾಗ್ಲೂ ಯೋಗ ತರಗತಿಯ ಮುಖಾಂತರವೇ ಬ್ಯಾಲೆನ್ಸನ್ನು ಮಾಡ್ಕೋಬೋದು. ಹೇಗೆ ಅಂತ ಹೇಳಿದ್ರೆ, ನಾವಿಲ್ಲಿ ಚಕ್ರಗಳ ಮೇಲೆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ, ಏಕಾಗ್ರತೆಯನ್ನು ಮಾಡ್ತಾ ಹೋಗ್ತೇವೆ. ಪ್ರತಿ ಭಾನುವಾರ ಒಂದೊಂದು ಚಕ್ರವನ್ನು ನೀವೆಲ್ಲ ಫೋಕಸ್ ಮಾಡ್ತಾ ಹೋಗಿ. ಈಗ ನೀವೆಲ್ಲ ಕಣ್ಣನ್ನು ಮುಚ್ಚಿದ್ದೀರಿ, ನಿಮ್ಮ ಶರೀರವನ್ನು ನೋಡಿದ್ರಿ. ಈಗ ಏನು ನೀವು ಸುಖಾಸನದಲ್ಲಿ ಕೂತಿದ್ದೀರಿ, ಯಾವ ಭಾಗ ನೆಲವನ್ನು ತಾಗಿದೆ, ಸ್ಪರ್ಶವನ್ನು ನೀಡ್ತಾ ಇದೆ. ನಿಮ್ಮ ತಲೆಯ ಮೇಲ್ಭಾಗದಿಂದ ತೆಗೆದುಕೊಂಡ್ರೆ ಆ ಬೆನ್ನಿನ ಹುರಿಯ ಭಾಗ ಸಂಪೂರ್ಣವಾಗಿ, ಅಂದರೆ ಏನು ತುದಿ ಅಂತ ಏನು ಹೇಳ್ತೀವಿ. ಓಕೆ, ಇದು ಈ ರೂಟ್ ಬೇರ್, ಒಂದು ಬಿಲ್ಡಿಂಗಿಗೆ ಒಂದು ಬುನಾದಿ ಹೇಗೆ ಮುಖ್ಯವೋ ಹಾಗೆ ನಮ್ಮ ಶರೀರದಲ್ಲಿ ಮೂಲಾಧಾರ ಚಕ್ರ ಅಂತ ಇದೆ. ನಮ್ಮ ಇಡೀ ಶರೀರಕ್ಕೆ, ಮನಸ್ಸಿಗೆ, ಭಾವನೆಗಳಿಗೆ ಇದು ಫೌಂಡೇಶನ್ ಫಾರ್ ಅವರ್ ಬಾಡಿ, mind and all the feelings, emotional feelings. It's a foundation chakra. ಓಕೆ, ಮನೆಯನ್ನು ಕಟ್ಟುವಾಗ ಹೇಗೆ ನಾವು ಫೌಂಡೇಶನ್ ಬಹಳ ಮುಖ್ಯ. ಆ ಫೌಂಡೇಶನ್ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರೆ ಬಿಲ್ಡಿಂಗ್ ಬಿದ್ದು ಹೋಗ್ಬಿಡುತ್ತೆ. ಹಾಗೆ ಈ ಥರದ ಸಮಸ್ಯೆಗಳನ್ನು ಯಾರು ನೀವು ಫೇಸ್ ಮಾಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ಈ ಮೂಲಾಧಾರ ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಈ ಚಕ್ರ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಓಕೆ, ವಿಜುವಲೈಸ್ ಮಾಡ್ಕೋಬೇಕು. ಹಾಗೆ ಇಮ್ಯಾಜಿನರಿಯಾಗಿ ವಿ ಹ್ಯಾವ್ ಟು ಫೀಲ್ ಇಟ್. ಇದು ನಮ್ಮ ಬೆನ್ನಿನ ಹುರಿಯ ತುದಿಯಲ್ಲಿ, ಅಂದರೆ ನಮ್ಮ ಸ್ಪೈನ್ ಬೇಸ್ನಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಕೇಳಿದ್ದೀವಿ ಮತ್ತು ನಾವು ಅನುಭವಿಸಿದ್ದೀವಿ. ಓಕೆ, ಇದು ಕಣ್ಣಿಗೆ ಕಾಣಿಸಲ್ಲ, ಆದರೆ ಅನುಭವಕ್ಕೆ ಸಿಗುತ್ತೆ. ಇನ್ನೂ ಅನುಭವ ಆಗಬೇಕು ಅಂತ ಹೇಳಿದ್ರೆ ನೀವು ಕಣ್ಣನ್ನು ಮುಚ್ಚಿದ್ದೀರಲ್ಲ, ಆ ಮುಚ್ಚಿದ ಸ್ಥಿತಿಯಲ್ಲಿಯೇ ನಿಮ್ಮ ಕಣ್ಣಿನ ಮುಂದೆ ಕೆಂಪು ಬಣ್ಣವನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಪ್ಲೀಸ್ ವಿಜುವಲೈಸ್ ರೆಡ್ ಕಲರ್. ಕಲ್ಪನೆಯನ್ನು ಮಾಡಿಕೊಳ್ಳಿ. ಎಲ್ಲರ ಕಣ್ಣಿನ ಮುಂದೆ ಈಗ ಕೆಂಪು ಬಣ್ಣ ಮಾತ್ರವಿದೆ. ಯಾವುದೆಲ್ಲ ತರಕಾರಿಗಳು ಕೆಂಪು ಬಣ್ಣದಿವೆ, ಯಾವುದೆಲ್ಲ ಫ್ರೂಟ್ಸ್ ಕೆಂಪು ಬಣ್ಣವಿವೆ, ನೀವು ಕುಡಿಯುವ ನೀರು ಯಾವುದೆಲ್ಲ ಡ್ರಿಂಕ್ಸ್ ರಿಲೇಟೆಡ್, ಜ್ಯೂಸ್ ರಿಲೇಟೆಡ್, ರಸ ಅಂತ ಏನು ಹೇಳ್ತೀವಿ, ವಿಜುವಲೈಸ್ ಕೆಂಪು ಬಣ್ಣವನ್ನು. ಪ್ರಪಂಚದಲ್ಲಿ ಏನೆಲ್ಲ ನೀವು ನೋಡ್ತೀರಾ, ನೀವು ಬಟ್ಟೆಯನ್ನು ಧರಿಸುವಾಗ ಯಾವುದೆಲ್ಲ ಬಟ್ಟೆಗಳನ್ನು ಧರಿಸ್ತೀರಾ, ಎಷ್ಟು ಬಟ್ಟೆಗಳು ಕೆಂಪು ಬಣ್ಣದ ಬಟ್ಟೆಗಳಿವೆ. ಜಸ್ಟ್ ಯು ಟ್ರೈ ಟು ವಿಜುವಲೈಸ್ ಓನ್ಲಿ ದ ಕೆಂಪು ಬಣ್ಣ. ಈವನ್ ಯು ಕ್ಯಾನ್ ವಿಜುವಲೈಸ್ ದಿ ಸನ್, ಯು ಕ್ಯಾನ್ ಫೀಲ್ ದಿ ಎನರ್ಜಿ. ಜಸ್ಟ್ ಯು ವಿಜುವಲೈಸ್ ಇಟ್. ಮುಖ ಪ್ರಸನ್ನ ಭರಿತವಾಗಿರಲಿ. ಆ ಬಣ್ಣವನ್ನು ನೋಡಿದಷ್ಟು 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 ನಮಗೆ ಅರಿವಿಲ್ಲದೆ ನಮ್ಮ ಮುಖದಲ್ಲಿ ಒಂದು ತೇಜಸ್ ಉದ್ಭವ ಆಗ್ತಾ ಇರಬೇಕು. ಹಾಗೆ ಅದರ ಜೊತೆಗೆ ನೀವು ಒಮ್ಮೆ ನಿಮ್ಮ ಭರತ ಭೂಮಿಯನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಆ ಮಣ್ಣಿನ ಬಣ್ಣವನ್ನು ವಿಜುವಲೈಸ್ ಮಾಡಿ. ಕೆಂಪು ಮಣ್ಣಿನ ಬಣ್ಣವನ್ನೇ ಕಣ್ಮುಂದೆ ತೆಗೆದುಕೊಳ್ಳಿ ಭಕ್ತಿ ಭಾವದಿಂದ. ಹಾಗೆ ಆ ಮಣ್ಣಿನ ವಾಸನೆಯನ್ನು ಆಸ್ವಾದಿಸಿ. ಅಯ್ಯೋ ಗುರುಮ, ಮಣ್ಣಿಗೂ ವಾಸನೆ ಇರುತ್ತಾ? ಎಸ್ ಇರುತ್ತೆ. ಒಂದ್ಸಲ ಮುಂಗಾರು ಮಳೆ, ಹೊಸ ಮಳೆ ಭೂಮಿ ಮೇಲೆ ಬಿದ್ದಾಗ ನಮಗೆಲ್ಲ ಯಾವ ರೀತಿಯ ವಾಸನೆ ಬರುತ್ತೋ ಆ ವಾಸನೆಯನ್ನು ಈಗ ನೀವು ಮೂಗಿನಿಂದ ಆಸ್ವಾದಿಸಿ. ಅದನ್ನು ಮೂಗಿನಿಂದ ಬಡಿದದ್ದು ಮನಸ್ಸಿಗೆ ಹೋಗಿ ಬಡಿಬೇಕು. ಹಾಗೆ ಪ್ರತಿಯೊಂದಕ್ಕೂ ವಿಘ್ನ ನಿವಾರಕ. ಅವನು ಯಾವುದೇ ಧರ್ಮವನ್ನು ಪಾಲಿಸ್ತಾ ಇರಲಿ, ಬೈಬಲನ್ನು ಓದಲಿ,
ಕುರಾನನ್ನು ಓದಲಿ. ಪ್ರತಿ ವ್ಯಕ್ತಿಯೂ ಕೂಡ ಗಣೇಶನನ್ನು ಆರಾಧನೆ ಮಾಡ್ತಾರೆ. ಹಾಗೆ ಈಗ ಈ ಬುನಾದಿಗೆ ನೀವು ಗಣೇಶನನ್ನು ವಿಜುವಲೈಸ್ ಮಾಡ್ಕೊಂಡು ನೋಡಿ. ಗಣೇಶನನ್ನು ನೋಡ್ತಾ 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 ನಿಮ್ಮ ಮನಸ್ಸು ನಿಮ್ಮ ಬೆನ್ನಿನ ಹುರಿಯ ತುದಿಯ ಭಾಗದಲ್ಲಿ ಬಂದಾಗ ಸುಮ್ಮನೆ ಅಲ್ಲಿ ಒಂದು ಚಕ್ರ ಇದೆ ಅಂತ ಅಂದ್ಕೊಳ್ಳಿ. ಒಂದು ಚಕ್ರ ಇದೆ, 4 ಚಕ್ರ ಇದೆ. 4 ಚಕ್ರದ ಒಂದು ವಾಹನ ಅಂದರೆ ನಿಮ್ಮ ದೇಹವೇ. ಅಥವಾ ಬಹಳ ಸುಲಭವಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ಜಸ್ಟ್ 4 ಮೆಡಲ್ಸ್ ತಾವರೆ ಲೋಟಸ್ ಎಲ್ರಿಗೂ ಗೊತ್ತಿದೆ. ಅದು ಹಾಗೆ ಹೊರಭಾಗಕ್ಕೆ ಬ್ಲೂಮ್ ಆಗ್ತಾಯಿದೆ, ಮೊಗ್ಗಿನ ರೀತಿಯಲ್ಲಿ ಇತ್ತು. 4 ದಳದ ಕಮಲ ಹೊರಭಾಗಕ್ಕೆ ಎಷ್ಟೋ ದಳಗಳಿರ್ಬೋದು, 4 ದಳಗಳು ಮಾತ್ರ ಹೊರಗೆ ಬರ್ತಾ ಇವೆ, ಕೆಂಪು ಬಣ್ಣದ ದಳಗಳು. ಆ ತಾವರೆ ಈಗ ನಿಮ್ಮ ಬೇಸಲ್ಲಿ ಎಡದಿಂದ ಬಲಕ್ಕೆ ಪಾಸಿಟಿವ್ ಕ್ಲಾಕ್ ವೈಸ್ನಲ್ಲಿ ತಿರುಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಹೀಗೆ ನೀವು ವಿಜುವಲೈಸ್ ಮಾಡ್ತಾ ಹೋದಾಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಅಭದ್ರತೆ, ಇನ್ಸೆಕ್ಯೂರಿಟಿ ಫೀಲ್ ಏನು ನಿಮಗೆ ಡೆವಲಪ್ ಆಗಿರುತ್ತೆ, ನಿಮ್ಮ ಆರೋಗ್ಯದ ಬಗ್ಗೆ ಆಗಲಿ, ಹಣದ ಬಗ್ಗೆ ಆಗಲಿ, ಅಥವಾ ನಿಮ್ಮ ಸಂಸಾರದ ಬಗ್ಗೆ ಆಗಲಿ, ನಿಮ್ಮ ಸಮಾಜದ ಬಗ್ಗೆ ಆಗಲಿ, ಅಥವಾ ನೀವು ಪ್ರಮೋಷನನ್ನು ಹೊಂದುವ ರೀತಿಯಲ್ಲಾಗ್ಬೋದು, ಯಾವುದೇ ರೀತಿಯಲ್ಲಾಗ್ಬೋದು, ನಿಮಗೆ ಇಂತಹ ಸಮಯದಲ್ಲಿ ಆ ಅಭದ್ರತೆ ಅನ್ನೋದು ಹೊರಟೋಗುತ್ತೆ. ಏಕೆಂದರೆ ಎಲ್ಲರೂ ಹೇಳೋದು ಒಂದೇ, ಮುಂಚೆ ನಾನು ತುಂಬ ಚೆನ್ನಾಗಿದ್ದೆ, ಬಟ್ ಈಗ ನನಗೆ ಜಾಸ್ತಿ ಕೋಪ ಬರುತ್ತೆ, ನನಗೆ ಯಾಕೋ ಅನುಮಾನ, ನನ್ನ ಹೆಂಡತಿ ಮೇಲೆ ನನಗೆ ಅನುಮಾನ, ನನ್ನ ಗಂಡನ ಮೇಲೆ ಅನುಮಾನ, ನನ್ನ ಪ್ರೇಯಸಿ ಮೇಲೆ ನನಗೆ ಅನುಮಾನ, ನನ್ನ ಮಗ ಕಾಲೇಜಿಗೆ ಹೋಗ್ತಾನೆ, ಎಲ್ಲಿ ಹೋಗ್ತಾನೋ ಎಲ್ಲಿ ಬರ್ತಾನೋ, ನನ್ನ ಮಗಳು ಕಾಲೇಜಿಗೆ ಹೋಗ್ತಾಳೆ, ಎಲ್ಲಿ ಹೋಗ್ತಾನೋ ಎಲ್ಲಿ ಬರ್ತಾನೋ, ನನಗೆ ಅನುಮಾನ ಶುರುವಾಗ್ಬಿಟ್ಟಿದೆ. ಮುಂಚೆ ನಾನು ಈ ಥರ ಇರಲಿಲ್ಲ, ನನ್ನ ದೇಹದ ಬಗ್ಗೆ ನನಗೆ ಕಾಳಜಿ ಇಲ್ಲ. ಓಕೆ, ಜಸ್ಟ್ ಈ ಸ್ಥಿತಿಯಲ್ಲಿ ನೀವು ಕೂತಾಗ ಜಸ್ಟ್ ಫೀಲ್ ಲೈಕ್ ಒಂಥರ ಈ ಏನು ಹೇಳ್ತೀವಿ, ಸೂತ್ನಿಂಗ್ ಫೀಲ್ ಆಗಬೇಕು. ಹಣ ಬರುತ್ತೆ, ನಿಲ್ಲಲ್ಲ. ಹಣದಿಂದ ತೊಂದರೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ, ಹಣ ತಗೊಳ್ತಾರೆ, ಮೋಸ ಮಾಡ್ತಾರೆ. ಹಾಗಾದರೆ ಈ ಮೂಲಾಧಾರದ ಕೊರತೆ ಇದೆ ಅಂತ ಆರೋಗ್ಯದಲ್ಲಿ ಹೇಗೆ ಗೊತ್ತಾಗುತ್ತೆ? ಕಾಲು ನೋವು ಬರ್ತಾ ಇರುತ್ತೆ, ಆವಾಗ ಕಾಲು ಸೆಳೀತಾ ಇರುತ್ತೆ, ಕಾಲಲ್ಲಿ ಶಕ್ತಿ ಇರಲ್ಲ, ಹಿಂಡಿ ನೋವು ಗುರುಮ, ಏನು ಮಾಡಿದ್ರು ಹಿಂಡಿ ನೋವು, ಪಿಂಚಿಂಗ್ ಪೇನ್ ಹಿಂಡಿಯಲ್ಲಿ ಬರ್ತಾನೆ ಇರುತ್ತೆ. ಎಸ್, ಇಸ್ ಅ ಸಿಗ್ನಲ್ ಯುವರ್ ಮೂಲಾಧಾರ ಈಸ್ ಬ್ಲಾಕ್ಡ್. ಶಕ್ತಿ ಇರಲ್ಲ, ಲೇಜಿನೆಸ್, ಬಿಟ್ಟರೆ ಮಲ್ಕೊಂಬಿಡೋಣ ಅಂದ್ಕೊಳ್ಳೋದು, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಆಗಾಗ ಸೊಂಟ ನೋವು ಬರ್ತಾ ಇರುತ್ತೆ, ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಇವೆಲ್ಲ ಅದರ ಏನಂದರೆ ಸಿಂಪ್ಟಮ್ಸ್, ನಿಮಗೆ ಮೂಲಾಧಾರ ಚಕ್ರ ವೀಕ್ ಆಗಿದೆ ಅಂತ ಅರ್ಥ. ಓಕೆ, ಹಾಗಾಗಿ ಈ ರೀತಿ ವಿಜುವಲೈಸ್ ಮಾಡ್ತಾ ಮೂಲಾಧಾರ ಚಕ್ರದ ಬಗ್ಗೆ ಗಮನವನ್ನು, ಜ್ಞಾನವನ್ನು ಇಟ್ಟು ಕೂತ್ಕೊಂಡ್ರೆ ಅದು ಧ್ಯಾನವಾಗುತ್ತೆ. ಅದೇ ನಿಮ್ಮ ಮೂಲಾಧಾರ ಶುದ್ಧಿಯಾಗ್ತಾ ಬರುತ್ತೆ. ನಮ್ಮ ದೇಹದಲ್ಲಿ 3 ರೀತಿಯ ದೇಹವಿದೆ, ನಿಮಗೆಲ್ಲ ಗೊತ್ತಿದೆ. ಈಗ ಎಕ್ಸಾಂಪಲ್, ನಾನು ನಿಮ್ಮ ಮುಂದೆ ಕೂತಿದ್ದಾಗ ಆ ಗುರುಮ ವಿಡಿಯೋ ಮುಂದೆ ಬಂದುಬಿಟ್ರಪ್ಪ, ಫಸ್ಟ್ ದರ್ಶನ ಕೊಟ್ಬಿಟ್ರಪ್ಪ ಅನ್ನೋ ಫೀಲ್ ಬಂತಲ್ಲ, ದಟ್ ಈಸ್ ದ ಫಿಸಿಕಲ್ ಬಾಡಿ, ವಾಟ್ ಯು ಹವ್ ಸೀನ್. ಆಫ್ಟರ್ ದಟ್ ದೆರ್ ಈಸ್ ಅ ಎಮೋಷ್ನಲ್ ಬಾಡಿ. ಎಮೋಷ್ನಲ್ ಬಾಡಿ ಅಂದರೆ ಏನು? ಈಗ ಖುಷಿಯಾಗಿ ಕುತ್ಕೊಂಡಿದ್ದೀವಿ, ಬಟ್ ಬೆಳಗ್ಗೆ ಹೇಳುವಾಗ ಅಯ್ಯೋ ಹೇಳ್ಬೇಕಲ್ಲಪ್ಪ ಕ್ಲಾಸ್ ಐತೆ. ಈಗ ಹಾಯ್ ಆಗಿದ್ದೀವಿ, ಕ್ಲಾಸ್ ಆದಮೇಲೆ ವಾವ್ ಕ್ಲಾಸ್ ಚೆನ್ನಾಗಿತ್ತು. ಇನ್ನು ಸಂಜೆ ಆಗ್ತಾ ಇನ್ಯಾವುದೋ ವಿಚಾರಕ್ಕೆ ಕನೆಕ್ಟ್ ಆಗ್ತೀವಿ. ಅಂದರೆ ಒಂದು ಸಲ ನಗ್ತಾ ಇರ್ತೀವಿ, ಒಂದು ಸಲ ಬೇಸರ ಆಗ್ತಾ ಇರ್ತೀವಿ, ಒಬ್ಬರನ್ನ ಬಹಳ ನಂಬಿಡ್ತೀವಿ, ಒಂದೊಂದು ಸಲ ಅವರನ್ನೇ ಅನುಮಾನ ಪಡ್ತೀವಿ. ನಮ್ಮ ಮೇಲೆ ಬಹಳ ವಿಶ್ವಾಸ ಇರುತ್ತೆ, ಒಂದೊಂದು ಸಲ ವಿಶ್ವಾಸ ಹೊರಟೋಗುತ್ತೆ. ಇದೆಲ್ಲ ನಿಮ್ಮ ಎಮೋಷ್ನಲ್ ಬಾಡಿ. ಹಾಗೆ ಮೆಂಟಲ್ ಬಾಡಿ ಬಹಳ ಇಂಪಾರ್ಟೆಂಟ್. ಎಮೋಷನ್ಸ್ ಆ್ಯಂಡ್ ಸೋಲ್. ಸೋಲ್ ಅಂದ ತಕ್ಷಣ ಆತ್ಮ. ನೀವು ಆತ್ಮದಿಂದ ಈಗ ನಿಮ್ಮ ಶರೀರಕ್ಕೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಿ. ಆತ್ಮಕ್ಕೆ ಅದರದೇ ಆದಂತಹ ಶಕ್ತಿ ಇದೆ. ಆತ್ಮಕ್ಕೆ ಏನನ್ನು ಬೇಕಾದರೂ ಕೂಡ ಅದು ಮ್ಯಾನಿಫೆಸ್ಟ್ ಮಾಡ್ಬೋದು. ಅಂತಹ ಶಕ್ತಿ ಆ ಮೆಂಟಲ್ ಬಾಡಿಗೆ ಇದೆ. ಅದು ಮೆಂಟಲ್ ಬಾಡಿಗೆ, ಆತ್ಮ ಅಂದ ತಕ್ಷಣ ಮೆಂಟಲ್ ಬಾಡಿಗೆ ಸಂಬಂಧಪಟ್ಟಿದ್ದಾಗಿದೆ.
ಅದಕ್ಕೆ ಹೇಳೋದು ಆತ್ಮವೇ ಪರಮಾತ್ಮ, ಆತ್ಮವೇ ಪರಮಾತ್ಮ. ಸೈಂಟಿಫಿಕ್ಕಾಗಿ ಕೂಡ ಎಲ್ಲ ಡಾಕ್ಟರ್ಸ್, ನನ್ನ ಮುಂದೆ ಎಷ್ಟೊಂದು ಡಾಕ್ಟರ್ಸ್ ಇದ್ದೀರಿ ಇವತ್ತು. ಭಾಳ ಖುಷಿ ಆಗ್ತಾ ಇದೆ ಡಾಕ್ಟರ್ ಅಂತಲ್ಲಿ ಓದುವಾಗ. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ, ಇನ್ ಎವ್ರಿ ಬಾಡೀಸ್, ಇನ್ ಎವ್ರಿ ಬಡೀಸ್ ಆ್ಯಂಡ್ ಇನ್ ಎವ್ರಿ ಬಾಡೀಸ್, ಎಲ್ಲ ಶರೀರಗಳಲ್ಲಿ ದೆರ್ ಈಸ್ ಅ ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ. ಆ ಮ್ಯಾಗ್ನೆಟಿಕ್ ಪವರ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಕಾಲ್ಡ್ ಆರಾ. ಅದಕ್ಕೆ ಯಾವಾಗಲೂ ನಾವು ಖುಷಿಯಾಗಿರಬೇಕು. ನೀವು ಹ್ಯಾಪಿಯಾಗಿದ್ದರೆ ನಿಮ್ಮಲ್ಲಿರುವಂತಹ ಆ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆಗಬೇಕು ಅಂದರೆ ನೀವೇನು ಮಾಡಬೇಕು? ಪರಮಾತ್ಮನ ಧ್ಯಾನದಲ್ಲಿರಬೇಕು ಯಾವಾಗಲೂ. ಯಾವುದೋ ವ್ಯಕ್ತಿಯ ಬಗ್ಗೆ ನೀವು ಧ್ಯಾನ ಮಾಡುವಾಗ, ಅವಾಗವಾಗ ಚಿಂತನೆ ಮಾಡುವಾಗ ನಿಮ್ಮಲ್ಲಿರುವ ಮ್ಯಾಗ್ನೆಟಿಕ್ ಪವರ್ ಕಮ್ಮಿ ಆಗುತ್ತೆ. ಹಾಗಾಗಿ ಇವತ್ತಿನಿಂದ ಸಾಧ್ಯವಾದಷ್ಟು ವ್ಯಕ್ತಿಗತವಾಗಿ ಯೋಚನೆ ಮಾಡದೆ ಗುರುವಿನ ಬಗ್ಗೆ ಯೋಚನೆ ಮಾಡ್ತಾ, ಗುರುವಿನ ಧ್ಯಾನ ಮಾಡ್ತಾ, ಗುರುವಿಗೆ ಕನೆಕ್ಟ್ ಆದ್ವಿ ಅಂದರೆ ನಾವು ಪರಮಾತ್ಮನಿಗೆ ಹತ್ತಿರವಾದ್ವಿ ಅಂತ ಅರ್ಥ. ಅದಕ್ಕೆ ಹೇಳ್ತೇವೆ, ಏನಾದರೂ ನಾವು ಮಾತಾಡುವಾಗ ನೀನು ಆತ್ಮಸಾಕ್ಷಿಯಾಗಿ ಹೇಳು, ಏನು ಬೇಡ ಆತ್ಮಸಾಕ್ಷಿಯಾಗಿ ಹೇಳು. ಹಿಂದಿನ ದಿನಗಳಲ್ಲೆಲ್ಲ ಬರೀ ಮಾತಿಗೆ ಬೆಲೆ ಇತ್ತು, ಈಗೆಲ್ಲ ಪೇಪರ್ ಮೇಲೆ ಅಗ್ರಿಮೆಂಟ್, ಸೀಲ್ ಆ್ಯಂಡ್ ಸಿಗ್ನೇಚರ್ ಆದರೆ ಮಾತ್ರ ಬೆಲೆ. ಆದರೆ ಯೋಗ ಬಂಧುಗಳೆಲ್ಲರೂ ಆತ್ಮಸಾಕ್ಷಿಯಾಗಿ ಜೀವನವನ್ನು ಮಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ 2 ಹಸ್ತಗಳನ್ನು ಜಾಯಿನ್ ಮಾಡಿ ಯಾವಾಗಲೂ ಬಿ ಹ್ಯಾಪಿ, ಬಿ ಹ್ಯಾಪಿ, ಬಿ ಹ್ಯಾಪಿ. ಈ ದುಃಖ, ಈ ಜಲಸಿ, ಗಿಲ್ಟ್ ಇವೆಲ್ಲ ಏನಾಗ್ತವೆ ಅಂದರೆ ಲೋವರ್ ಫ್ರೀಕ್ವೆನ್ಸಿಯಲ್ಲಿರ್ತವೆ, ನಮ್ಮಲ್ಲಿರುವ ಎನರ್ಜಿಯನ್ನು ಕಡಿಮೆ ಮಾಡ್ತಾ ಹೋಗ್ತವೆ. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಕೋಪ ಮಾಡ್ಕೋಬೇಡಿ, ಅಸೂಯೆ ಪಡಬೇಡಿ. ಓಕೆ, ಇವೆಲ್ಲ ನೆಗೆಟಿವ್ ವೈಬ್ರೇಷನ್ಸ್. ಸದಾ ಖುಷಿಯಾಗಿರಿ, ಪ್ರೀತಿಸಿ ಪ್ರೀತಿಸಿ ಪ್ರೀತಿಸಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೀತಿಯನ್ನು ಕೊಡಿ ಜಗತ್ತಿಗೆ. ಪ್ರೀತಿಯೊಂದನ್ನು ಮಾತ್ರ ನೀವು ಇಟ್ಕೊಳ್ಳಿ, ಪ್ರತಿಯೊಂದು ಆಟೋಮೆಟಿಕ್ಕಾಗಿ ನಿಮ್ಮ ಕಡೆ ಹರಿತಾ ಬರುತ್ತೆ. ಪರಮಾತ್ಮ ಸದಾ ನಿಮ್ಮ ಜೊತೆ ಇರ್ತಾನೆ. ಪರಮಾತ್ಮ ಯಾವಾಗಲೂ ಹೈ ವೈಬ್ರೇಷನ್ ಅನ್ನೇ ನೀಡ್ತಾ ಇರ್ತಾರೆ. ನೀವು ಯಾವಾಗಲೂ ಚೆಕ್ ಮಾಡ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಓಂಕಾರದ ಉಪಾಸನೆ. ಬ್ರೀತ್ ಇನ್. ಶಾಂತಿ.
ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿನ್ ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಾಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹರಿ ಓಂ. ಸಚ್ಚಿತ್ ಸಾತ್ವಿಕ ಬುದ್ಧಿಯನ್ನು ನೀಡು ಭಗವಂತನೇ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಹಸ್ತಗಳನ್ನು ಉಜ್ಜಿ ಪ್ಲೇಸ್ ಆನ್ ರೈಸ್ ಆ್ಯಂಡ್ ಫೇಸ್. ಬ್ರೀತ್ ಇನ್ ಫ್ರಮ್ ದ ಇನ್ಸೈಡ್, ಸ್ಲೋಲಿ ಬ್ರೀತ್ ಔಟ್. ಬ್ರಿಂಗ್ ದ ಹ್ಯಾಂಡ್ ಡೌನ್ವರ್ಡ್ಸ್. ಎರಡು ಹಸ್ತಗಳ ಕರದರ್ಶನವನ್ನು ಮಾಡಿ ನಗುಮುಖದಿಂದ ಮುಂದೆ ಬಾಗಿ ಭಕ್ತಿಯಿಂದ ನಾನು ಎಂಬುವ ಅಹಮನ್ನು ತೊರೆದು ವಿನಮ್ರ ಭಾವನೆಯಿಂದ ನಮಸ್ತೆ ಗುರುಮ ಅಂತ ಆ ಮನಸ್ಸಿನಲ್ಲಿರುವ ಆ ಸರ್ವ ಶಕ್ತಿಗಳಿಗೂ ಹಾಗೆ ಪರಸ್ಪರ ದೇವೋಭವ ಎಂಬುವ ಭಾವನೆಯಿಂದ ನಿಮ್ಮ ಎಡಭಾಗಕ್ಕೂ ಬಲಭಾಗಕ್ಕೂ ನಮಸ್ಕಾರ ವಿನಿಮಯವನ್ನು ಮಾಡಿಕೊಳ್ಳಿ. ಮುಂದೆ ಬಾಗಿ ನಮಸ್ಕಾರವನ್ನು ಮಾಡುವಂತಹ ಸ್ಥಿತಿ ಯಾಕೆ ಅಂತ ಹೇಳಿದ್ರೆ, ಪರಸ್ಪರ ದೇವೋಭವ, ಗುರುವಿನಲ್ಲಿ ದೇವರನ್ನು ಕಾಣುವಿಕೆ ಹಾಗೂ ಶಿಷ್ಯಂದಿರನಲ್ಲಿ ಗುರುವು ದೇವರನ್ನು ಕಾಣುವಿಕೆಯ ಒಂದು ಹಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಆತ್ಮೀಯ ಸ್ವಾಗತ. ಸ್ಟ್ರೆಚ್ ಯುವರ್ ಲೆಗ್ಸ್. ಲಾಂಗ್ ಟೈಮ್ ಕೂತ್ಕೊಂಡಿದ್ದೀರ, ಕಾಲನ್ನು ಮುಂದೆ ನೀಡಿ, ದೇಹ ನೇರವಾಗಿರಲಿ. ಕಾಲನ್ನು ಬ್ರೀತ್ ಔಟ್ ಮಾಡ್ತಾ ಚೆನ್ನಾಗಿ ಹೀಗೆ ಶೇಕ್ ಮಾಡ್ತಾ ಬನ್ನಿ. ಕೈ ಹಿಂದೆ ತಗೊಳ್ಳಿ. ಕಣ್ಣನ್ನು ಮುಚ್ಚಿ, ಕಣ್ಣು ಬಿಟ್ಟರೆ ನಾನು ಕಾಣಿಸ್ತಾ ಇರಬೇಕು, ಕಣ್ಣು ಮುಚ್ಚಿದ್ರೆ ನೀವು ಕಾಣಿಸ್ತಾ ಇರಬೇಕು. ಅಷ್ಟೇ ನಿಮ್ಮ ಏಕಾಗ್ರತೆ ಇರಬೇಕು. ಸೊ ಜೊತೆಗೆ ಬ್ರೀತ್ ಶ್ರಿಂಕ್ ಆಗ್ತಾ ಇರಲಿ ನಿಮ್ಮ ಅಭ್ಯಾಸದ ಜೊತೆಗೆ. ಬ್ರೀತ್ ಔಟ್ ಮಾಡ್ತಾ ಕಂಟಿನ್ಯೂ ಮಾಡಿ ಚೆನ್ನಾಗಿ. 1 2 3 4 5 6 7 8 9 10 11 12 13 14 15 16 17 18 19 20. One more set. Go ahead. 1 2 3 4 5 6 7 8 9 10 11 12 13 14 15 16 17 18 19 20. One more set. 1 minute continuously. You need to do it. Increase the speed now. 1 2 3 4 5 6 7 8 9 10 11 12 13 14 15 16 17 18 19 20. Very good. Take a deep breath now. Breathe out from the mouth. Let us finish all the basic level of your breathings. Sit in Vajrasana. ಬಲ ಶೋಲ್ಡರನ್ನು ಕ್ಯಾಮ್ರಾ ತಗೊಳ್ಳಿ. ಟೇಕ್ ಯುವರ್ ರೈಟ್ ಶೋಲ್ಡರ್ ಟು ಕ್ಯಾಮ್ರಾ. ಬಲಭಾಗದ ಭುಜವನ್ನು ಕ್ಯಾಮ್ರಾ ಕಡೆ ಬರಲಿ. ಓಕೆ, ಹೀಗೆ ಕೂತ್ಕೊಳ್ಳಿ. ಎರಡು ಹಸ್ತವನ್ನು ಮಂಡಿಯ ಮುಂಭಾಗದಲ್ಲಿ ಪ್ರೆಸ್ ಮಾಡಿ, ಬೆನ್ನನ್ನು ನೇರ ಮಾಡಿ, ಕತ್ತನ್ನು ಮೇಲೆತ್ತಿ, ಗಲ್ಲವನ್ನು ಮುಂದಕ್ಕೆ ಚಾಚಿ, ಕಣ್ಣನ್ನು ಮುಚ್ಚಿ. ಫೋಕಸ್ ಆನ್ ಯೋರ್ ಬ್ರೀತ್. 1 ಬ್ರೀತ್ ಇನ್, 2 ಬ್ರೀತ್ ಔಟ್. ಮುಂದೆ ನೋಡಿ, ಮುಂದೆ ಇರಲಿ. ಹಾಗೆ ಪ್ರೆಸ್ ಮಾಡಿ, ಬೆನ್ನನ್ನು ಎಳಿರಿ. ಹಾಗೆ ಗುಡ್. ರೇಣುಕಾಜಿ ಗಲ್ಲವನ್ನು ಮೇಲೆತ್ತಿ ಹೀಗೆ. 3 ಬ್ರೀತ್ ಇನ್. ಹಾಗೆ 4 ಬ್ರೀತ್ ಔಟ್. 5 ಬ್ರೀತ್ ಇನ್. ಹಸ್ತ ಪ್ರೆಸ್ ಮಾಡಿ, ಸಿದ್ಧಶ್ರೀ ಕಂಪ್ಲೀಟ್. ನೆಕ್ ಹಾಗೆ ಇರಬೇಕು, ಗಲ್ಲ ಮೇಲೆ ಇರಬೇಕು. ಬ್ರೀತ್ ಔಟ್ 4 ಬ್ರೀತ್ ಇನ್. 5 ಬ್ರೀತ್ ಔಟ್. 6 ತಲೆ ಆಡಿಸ್ಬಾರ್ದು ಸಿದ್ಧಶ್ರೀ, ಅಲ್ಲೇ ಇರಬೇಕು. 7 ಬ್ರೀತ್ ಇನ್. 8 ಬ್ರೀತ್ ಔಟ್. 9 ಬ್ರೀತ್ ಇನ್. 10 ಬ್ರೀತ್ ಔಟ್. ವೆರಿ ಗುಡ್. ಈಗ ಅಲ್ಲಿಂದ ಕೈಯನ್ನು ನೇರವಾಗಿ ಸ್ಟ್ರೈಟ್ ಮಾಡಿ ಬ್ರೀತ್ ಇನ್. ಮೇಲಕ್ಕೆ ಎಳಿ, ಹಿಂದೆ ಬಗ್ಬೇಡಿ.
Then breathe out. Keep your both the hands on the knee or thighs or middle thigh. But elbow straight, body straight. Close your eyes. Okay. ಕಣ್ಣನ್ನು ನೋಡ್ಕೊಂಡು ಆದಮೇಲೆ ಕಣ್ಣನ್ನು ಮುಚ್ಚಿ. Okay. Again focus on your breath. 1 breathe in. 2 breathe out. 3 breathe in. 4 breathe out. 5 breathe in. 6 breathe out. 7 breathe in. ಸಿದ್ದೇಶಿ ಈ ಕಡೆ ನೋಡಿ, ತಪ್ಪು ಮಾಡಬೇಡಿ, ಕೈಯಲ್ಲಿ ಇಟ್ಕೊಳ್ಳಿ. ಬ್ರೀತ್ ಔಟ್. ಈಗ ಕೈಯನ್ನು ಬ್ರೀತ್ ಇನ್, ಹ್ಯಾಂಡ್ಸ್ ಮೇಲ್ ರೈಸ್ ಮಾಡಿ. ಬ್ರೀತ್ ಔಟ್, ಕೈ ಹಿಂಭಾಗಕ್ಕೆ ಹೀಗೋಗಿ. ಓಕೆ, ಈಗ ನೋಡಿ 1 ಬ್ರೀತ್ ಇನ್, ಕೈ ಮೇಲೆ ಹೋಗಿ ಬ್ರೀತ್ ಇನ್, ದೀರ್ಘ ಶ್ವಾಸ. 2 ಬ್ರೀತ್ ಔಟ್, ಬ್ಯಾಕ್ ಹೋಗಲಿ. 3 ಬ್ರೀತ್ ಇನ್, ಮೇಲೆ ಹೋಗಲಿ. 4 breathe out, ಕೆಳಗಡೆ ಇದೆ. 5 breathe in, up. 6 breathe out, down. 7 breathe in, up. Up, ಕೈ ಮೇಲ್ ಮಾಡಿ ಅಲ್ಲಿ ರಾಜೇಶ್ವರಿ ಜಿ. ಎಸ್. Breathe out, down. 9 breathe in, raise the hand. 10 breathe out. ಅಲ್ಲೇ ಇಟ್ಕೊಳ್ಳಿ, ಹಾಗೆ ಇರಿ, ಶ್ವಾಸದ ಕಡೆ ಫೋಕಸ್ ಮಾಡಿ. ರೈಟ್. 1 ತಲೆ ಎತ್ತಿ, ಇನ್ನು ಸ್ವಲ್ಪ ಎಲ್ಲರೂ ತಲೆ ಎತ್ತಿ, ಕಣ್ಣನ್ನು ಮುಚ್ಚಿ. ಎಲ್ಬೋ ಪಾಯಿಂಟ್ ಸೀಲಿಂಗ್ ನೋಡ್ತಾ ಇರಲಿ. ಎಲ್ಬೋ ಪಾಯಿಂಟ್ ಮೇಲೆ ಕೆಳ್ಕೊಳ್ಳಿ. ಮೇಲೆ ಕೆಳ್ಕೊಂಡ್ರೆ ನಿಮ್ಮ ರಿಬ್ ಕೇಜಸ್ ಎಲ್ಲ ಎಳೆಯುತ್ತೆ, ಗಮನಿಸ್ಕೊಳ್ತಾ ಹೋಗಿ. ವೆರಿ ಗುಡ್, ಸೂಪರ್ ಪ್ರಕಾಶಿ. 3 ಬ್ರೀತ್ ಇನ್. 4 ಬ್ರೀತ್ ಔಟ್. 5 ಬ್ರೀತ್ ಇನ್. 6 ಬ್ರೀತ್ ಔಟ್, ಅಲ್ಲೇ ಇಟ್ಕೊಳ್ಳಿ ಪ್ರಕಾಶಿ, ಅಲ್ಲೇ ಇಟ್ಕೊಳ್ಳಿ. 7 8 9 10. ವೆರಿ ಗುಡ್. ಈಗ ಕೈಯನ್ನು ಬ್ರೀತ್ ಇನ್ ಮೇಲೆ ತಗೊಳ್ಳಿ. ಸ್ಟ್ರೆಚ್ ದ ಹ್ಯಾಂಡ್. ಎಕ್ಸೇಲ್, ಹ್ಯಾಂಡ್ ಸೊಂಟದ ಮೇಲೆ ಇಟ್ಕೊಳ್ಳಿ. ಕಟಿ ಶ್ವಾಸ ಮಾಡಿ. ಮಂಡಿ ಜೋಡಣೆಯಲ್ಲೇ ಇರಲಿ. ಮುಂಭಾಗಕ್ಕೆ ಬಾಗುವಾಗ ಬ್ರೀತ್ ಔಟ್, ಹಿಂದೆ ಹೋಗುವಾಗ ಬ್ರೀತ್ ಇನ್. ಸ್ಟಾರ್ಟ್. 1 2 3 4 5 6 ಬ್ರಾಡ್ ಸರ್ಕಲ್ ಹೋಗಲಿ. 7 ವಜ್ರಾಸನ ಕೂತ್ಕೊಳ್ಳಿ ರೇಣುಕಮ್ಮ. 8 9 ಐಫೋನ್ ಮಾಡಿ. 10 ಗುಡ್. ಆಪೋಸಿಟ್. 1 ಸ್ಮೈಲ್ ಪ್ಲೀಸ್. 2 3 4 ಗುಡ್ ಮಾರ್ನಿಂಗ್ ಶಿಲ್ಪಾಜಿ, ತಿಮ್ಮೇಗೌಡಜಿ, ಚಂದ್ರಶೇಖರ್ಜಿ. 7 8 ಡಾಕ್ಟರ್ ಸುಗುಣ. 9 ವೇಣು, ಹನುಮಂತ. ಟರ್ನ್ ಆನ್ ಯುವರ್ ವಿಡಿಯೋ. 10. ವೆರಿ ಗುಡ್. ಈಗ ಮಾಂಜಾಲ ಶ್ವಾಸಕ್ಕೆ ಬನ್ನಿ. ಟೇಬಲ್ ಟಾಪ್ ಪೊಸಿಷನ್. ರೆಡಿ. ಬ್ರೀತ್ ಇನ್, ಬ್ರೀತ್ ಔಟ್. ರೆಡಿ. 1 ಅಪ್. 2 3 4 5 6 7 8 9. Very good, Dr. Ji. 10 11 Shilpa Ji. 12 13 Swati Ji. 14 15 16 17 Ratna Ji. Uma Ji. Turn on video. 17 18 19 20. From here, 1 left hand up, look up, exhale, left hand down, continue. 1 left hand up, 2 exhale down, 3 left hand up. Hanumanta ji, wrong ಮಾಡ್ತಾ ಇದ್ದೀರಾ. left hand up, yes. 4 down, 5 Savitri ji. 6 Kavita ji, namaste. 7 follow my count everybody. 7 ಇಲ್ಲೇ ಇರಬೇಕು, ಹೀಗೆ ಇರಬೇಕು. wait for next count. 8 down, breathe out, left hand ಮಾಡಬೇಕು. ಬಸಪ್ಪ ಜಿ.
9, 10. Very good. Now switch to right hand. 1 right hand up, right hand up, right hand breathe in. 2 breathe out, right hand down. 3 right hand up. 4 right hand down. ಕೈ ಎಲ್ಲ ಹೋಗುತ್ತೆ ಮೇಲೆ ನೋಡಿ. 5, 6, 7. Very happy to see Dr. Sarika ji and team. Very good. 6, ನಾನು 6 ಹೇಳಿದೆ, 6 ಡೌನ್ ಅಲ್ಲೇ ಇರಬೇಕು. 7 ಅಪ್, look up, turn up. Yes, 8 down, 9 up, breathe in. ಮಾಡಿ ರೇಣುಕಾಜಿ. 10 ಡೌನ್. ಸೂಪರ್. ಈಗ 1ಗೆ ಲೆಫ್ಟ್, 2ಗೆ ರೈಟ್. ಓಕೆ, ಎರಡೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಡ ಮೆದುಳು ಬಲ ಮೆದುಳು, ಎಡ ದೇಹ ಬಲ ದೇಹ. ರೈಟ್, ರೆಡಿ. 1 ಲೆಫ್ಟ್ ಹ್ಯಾಂಡ್ ಅಪ್, 2 right hand, 3 left hand, 4. Very good Sridevi ji. 5, good. 6, good Savita ji. 7. ಕೈ ಹೀಗಿಟ್ಕೋಬೇಕು. ಡಿ ಬಿ ಗುರುವನ್ನ ಹೀಗಿಟ್ಕೊಳ್ಳಿ. ಎಸ್. 6 right hand, 7 left hand. Increase the speed now. 8. Increase the speed. 9. Good Karuna. 10. Super. 11. Good Padmaji. 12. Increase the speed Padmaji. 13. 14. Come on Siddhana Gowda ji. 18. 19. 20. Super. Just take a deep breath. Slowly breathe out. Now lower trunk up and down, up and down. Lose your lower trunk. Okay. Start. 1, 2, 3. So breathe out ಆಗ್ತಾ ಇರಬೇಕು. 4, 5, 6, 7. Head up, ತಲೆ ಎತ್ತಿ ಮೇಲೆ, ತಲೆ ಎತ್ತಿ ಐಫೋನ್, ತಲೆ ಎತ್ತಿ. 6, 7, 8, 9, 10, 11. ಮೇಲ್ ನೋಡಿ ಬಸವರಾಜಿ ಮೇಲ್ ನೋಡಿ. ಹಾಗೆ 10, 11. ಅದೇ ಸರ್, ಇನ್ನು ಸ್ವಲ್ಪ ತಲೆ ಎತ್ತಿ ಸರ್ವಿಕಲ್ ಈ ಭಾಗ ಸ್ಟ್ರೆಚ್ ಆಗಲಿ ಫುಲ್ಲು. ಎಲ್ಬೋ ಸ್ಟ್ರೈಟ್ ಮಾಡ್ಕೊಳ್ಳಿ, ಕೈಯಿಂದ ಒಳಗಡೆ ಬರಲಿ. 13, 14. ನಾಗಯ್ಯಜಿ, ನಾಗಯ್ಯ ಮತ್ತು 15. ಗುಡ್ ಬಾಯ್, ಗುಡ್. 16, 17, 18, 19. ಹೆಡ್ ಅಪ್ ರೇಣುಕಾಜಿ. 19, 20. ಗ್ರೇಟ್. ಟೇಕ್ ಅ ಡೀಪ್ ಬ್ರೆತ್ ನೌ. ಸ್ಲೋಲಿ ಬ್ರೀತ್ ಔಟ್. ರೈಟ್. ಈ ಮಂಡಿ ಏನಿದೆ ಅಲ್ಲ, ಸ್ವಲ್ಪ ಹ್ಯಾಂಡ್ ಸ್ಟ್ರೆಂಥನಿಂಗ್. ಓಕೆ, ಎಲ್ಲರೂ ಹೊಸಬ್ರಾಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಕೊಡ್ತೀನಿ. ಸುಮ್ಮನೆ ಹೀಗೆ ಇರಲಿ. ಮಂಡಿ ಸ್ವಲ್ಪ 2-3 ಇಂಚಸ್ ಗ್ಯಾಪ್ ಇಟ್ಕೊಳ್ಳಿ. ತಲೆ ಮೇಲಿರಲಿ. ಎದೆಯನ್ನು ಸ್ವಲ್ಪ ಎರಡೂ ಹಸ್ತಗಳ ಮಧ್ಯೆ ಬರೋ ಥರ ಮಾಡ್ಕೊಳ್ಳಿ. ಬ್ರೀತ್ ಇನ್ ಮಾಡಿ, ನೇರ ದೃಷ್ಟಿ ಇರಲಿ. ಬ್ರೀತ್ ಇನ್ ಹಿಯರ್, ದೆನ್ ಬ್ರೀತ್ ಔಟ್. ಜಸ್ಟ್ ಡ್ರಾಪ್ ಯುವರ್ ಚೆಸ್ಟ್. ಓಕೆ, ಆ್ಯಂಡ್ ದ ಚಿನ್, ದೆನ್ ಕಮ್ ಅಪ್. ಓಕೆ, ಅಂಡರ್ಸ್ಟುಡ್? ನೋಡಿ, ಇಲ್ಲಿ ಬ್ರೀತ್ ಇನ್, ಇದು 1, ದೆನ್ 2, ಟಚ್ ಯುವರ್ ಚೆಸ್ಟ್. ನೋಡಿ, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಕಂಟಿನ್ಯೂ ಮಾಡಿ. 1, ಟಾಪಲ್ಲಿ ಏರಿ, ಮೇಲೆ ಏರಿ, ಉಸಿರು ತಗೊಳ್ಳಿ. 2, ಡ್ರಾಪ್ ದ ಚೆಸ್ಟ್ ಅಂಡ್ ಚಿನ್. ಡ್ರಾಪ್ ದ ಚೆಸ್ಟ್ ಅಂಡ್ ಚಿನ್. ಎರಡೂ ಕೈಗಳ ಮಧ್ಯದಲ್ಲೇ ಎದೆ ಬರಬೇಕು. ಕರೆಕ್ಷನ್ ಮಾಡ್ಕೊಳ್ಳಿ. ಎರಡೂ ಕೈಗಳ ಮಧ್ಯದಲ್ಲೇ ಎದೆ ಬರಲಿ. ಕೈ ತುಂಬ ಅಗಲವಾಗಿಲ್ಲ. ಕೈ ವಿತಿನ್ ದ ಬಾಡಿ. ಕೈ ವಿತಿನ್ ದ ಬಾಡಿ. ಶರೀರದ ಒಳಭಾಗದಲ್ಲೇ ಇರಬೇಕು ಕೈ. ಓಕೆ, ರೆಡಿ. 3 ಬ್ರೀತ್ ಇನ್ ಅಪ್. 4 breathe out down. 5 breathe in up. 6, 7, 8, 9. Jyoti Lakshmi 10. Kavita 11. 12. Uma RJ 13. Shilpaji 14, 15, 16, 17, 18, 19, 20. ವೆರಿ ಗುಡ್. ಸ್ವಲ್ಪ 20 ನಲ್ಲೇ ಇರಿ. ಇಲ್ಲಿ ಇಲ್ಲೊಂದು 5 ಬ್ರೀತ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್,
3 breathe in, 4 breathe out, 5 breathe in, 6 breathe out, 7, 8, 9 and 10. Slowly go back. Exhale Shashankasana. ಹಿಂದೆ ನೀಡಿ ದೇಹವನ್ನು ಹಣೆಯನ್ನು ನೆಲಕ್ಕೆ ತಾಗಿಸಿ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ, ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್. ಓಕೆ, ಈಗ ಭುಜಂಗಕ್ಕೆ ಬನ್ನಿ ಎಲ್ಲರೂ. ಓಕೆ, ಭುಜಂಗ ದಂಡಕ್ಕೆ ಬನ್ನಿ. ಶರೀರ ನೆಲಕ್ಕೆ ಟಚ್ ಆಗೋದು ಬೇಡ. ಓಕೆ, ಇಲ್ಲಿಂದ ಫಸ್ಟ್ ನನಗೆ ಗಮನಿಸ್ಕೊಳ್ಳಿ. ನೋಡಿ, ಇಲ್ಲಿಂದ 1, ಓಕೆ, 2, 1, 2, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸೊ ರೆಗ್ಯುಲರ್ ಪ್ರಾಕ್ಟೀಸ್ನ ಸೇವ್ ಮಾಡಿ. ಇಲ್ಲಿ ಬಂದಾಗ ತಲೆಯನ್ನ ನೆಲಕ್ಕೆ ಟಚ್ ಮಾಡೋ ಪ್ರಯತ್ನ ಮಾಡಿ ಹೀಗೆ. ಸೊ ಇಲ್ಲಿ ನಮ್ಮ ಬೆರಳುಗಳು ಮತ್ತು ಹಸ್ತ ಬಿಟ್ರೆ ಓಕೆ, ಇನ್ನೇನು ನೆಲಕ್ಕೆ ಟಚ್ ಆಗಬಾರ್ದು. ನೋಡಿ, 1, 2 ಆ್ಯಂಡ್ ಇದ್ರಲ್ಲಿ ನಮ್ಮ ಕೈ ಗಮನಿಸ್ಕೊಳ್ಳಿ. ಇಷ್ಟು ದಿನ ನಿಮ್ಮ ರೆಗ್ಯುಲರ್ ಪ್ರಾಕ್ಟೀಸ್ನಲ್ಲಿ ಹೀಗೆ ಇಟ್ಕೊಂಡಿರ್ತಿದ್ರಿ ಅಲ್ವಾ, ಇದನ್ನೇನು ಮಾಡಿ ನಿಮ್ಮ ಭುಜ ಯಾವ ಲೆವೆಲ್ಲಿಗಿದೆ ಅಲ್ಲಿಗೆ ನಿಮ್ಮ ಹಸ್ತ ಇಟ್ಕೋಬೇಕು, ಒಳಗಡೆ ಇಟ್ಕೋಬೇಕು. ತುಂಬ ಲಾಂಗ್ ಯೂಸ್ ಮಾಡಬೇಡಿ. ಓಕೆ, ನೋಡಿ, 1, 2 ರೆಡಿ. Follow the count now. Ready? 1. Come on. Come on, come on. 1. I said only 1. Alle hold ಮಾಡಬೇಕು. 1. Yes, 2 back. 2 breathe out ಆಗಿರಬೇಕು. 3, 4. Very good. 5, 6, 7, 8, 9, 10, 11, 12, 13, 14. ಭೀಮನಗೌಡ ಪಾಟೀಲ್ ನಮಸ್ತೆ. 15, 16, 17, 18. Keep up, keep up. 19, 20. Very good. 21 hold ಮಾಡಿ. Only 10 counts hold ಮಾಡಿ. Come on, come on Rashmi ma, you are strong girl. Come on, come on, come on. Yes. 1. ಸ್ಕ್ರೀನ್ ನೋಡಿ ರಶ್ಮಿಜಿ. 2 ಅಲ್ಲೇ ಇರಬೇಕು. ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ, ಅಲ್ಲೇ ಇರಿ. 3, 4. ಬನ್ನಿ ಬನ್ನಿ ಮಾಯಾದೇವಿಜಿ. 5. ಸುರೇಂದರ್ಜಿ ಲುಕ್ ಅಟ್ ದ ಸ್ಕ್ರೀನ್. 6, 7, 8, 9, 10. Exhale. Roll back. Stay there, stay there, stay there. Kamanaka, Kamanaka, Shri, Dr. Sarika ji and team. Come on, come on, come on. Hold there. Focus on breathe. Focus on breathe. 1. Head inside. Super, super. Head inside. Go, 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 go. 2. Come on. Get up, children. 3, 4. ಕೈನ್ ಸ್ವಲ್ಪ ಒಳಗೆ ಬರಲಿ. ಸಾರಿಕಾ ಕೈ ಚೂರು ಒಳಗಡೆ ಬರಲಿ. 6. ಪ್ರಸ್ತಪಾಂ. ಗಲ್ಲ ಎದೆಗೆ ತಾಕ್ಸಿ. ಎಲ್ಲರೂ ಗಲ್ಲ ಎದೆಗೆ ತಾಕ್ಸಿ. ಮಂಡಿ ನೇರ ಮಾಡಿ. ವೆರಿ ಗುಡ್. ಎರಡು ಪಾದಗಳು ಜೋಡಿಸಿದವ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಬೆರಳುಗಳು ಜೋಡಿಸಿದಿರ ಚೆಕ್ ಮಾಡ್ಕೊಳ್ಳಿ. ಮಂಡಿ ಟೈಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಹೊಟ್ಟೆ ಒಳಗಡೆ ಎಳ್ಕೊಳ್ಳಿ. ಫುಲ್ ಮೂಲಾಧಾರ ಬಂದ ಒಳಗಡೆ ಎಳ್ಕೊಳ್ಳಿ. ಫುಲ್ ಸಂಪೂರ್ಣವಾಗಿ ಎಳಿರಿ. ಎರಡೂ ಕೈಗಳು ನಿಮ್ಮ ಕಿವಿಗೆ ತಾಗಿದೆಯಾ ಗಮನಿಸ್ಕೊಳ್ಳಿ. ತಾಗಿಲ್ಲ ಅಂದರೆ ತಾಗಿಸಿ. ಕಮಾನ್ ಕಮಾನ್, ಯು ಆರ್ ಸ್ಟ್ರಾಂಗ್. ಗೆಟ್ ಅಪ್, ಗೆಟ್ ಅಪ್, ಗೆಟ್ ಅಪ್, ಗೆಟ್ ಅಪ್. ಬನ್ನಿ 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 ಬನ್ನಿ. ಗೋ 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 ಗೋ. ವೆರಿ ಗುಡ್. ಶಶಾಂಕಾಸನ. ಸ್ಟೇ ದೇರ್ ಅಂಡ್ ರಿಲ್ಯಾಕ್ಸ್. ಶಶಾಂಕಾಸನ. Stay there only. Focus on breathe. 1 breathe in. ಹೀಗೆ ತಲೆಯನ್ನು ಕೆಳಗಡೆ ನೆಲಕ್ಕೆ ತಾಗಿಸ್ಬೇಕು. ರೇಣುಕಾಜಿ ಮಲಗಿ ಕೈ ನೀಡಿ ಅಲ್ಲೇರಿ ಅಲ್ಲೇರಿ. ರೇಣುಕಾಜಿ ಈಶ್ವರ್, ರೇಣುಕಾ ಈಶ್ವರ್ ಹೋದೆ. ಸ್ಟೇ ದೇರ್. ರೈಟ್. ಸೊ ಇಲ್ಲಿಂದ ಸ್ವಲ್ಪ ಇನ್ನು ಬಾಡಿಯನ್ನು ಫ್ರೀ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಕಟ್ಮ ಇಲ್ಲಿಂದ ಸ್ವಲ್ಪ ಬಾಡಿಯನ್ನು ವೇವ್. ಓಕೆ, ಫ್ರೀ ಮಾಡಿ ಕಂಪ್ಲೀಟ್ ಬಾಡಿಯನ್ನ. ಸಿ, ಜಸ್ಟ್
lift your hip, lift your hip, lift your hip. Okay, breathe in, breathe out, breathe in, breathe out. ಬರೀ ಹಿಪ್ ಅನ್ನ ಮೂವ್ ಮಾಡಬೇಕು. ಓಕೆ, ಕಮ್ ಆನ್, ಸ್ಟಾರ್ಟ್. 1, very good, super. 2, excellent, ರೇಣುಕಕ್ಕ, get up, get up, get up. 3, 4, ಮಾಡಿ ಮಾಡಿ ಮಾಡಿ. 5, 6, 7, 8, ಜ್ಯೋತಿಜಿ come on. 9, 10, ಕರ್ಣ 11, 12, ಬಾಡಿ ವೀಕ್ ಆದರೆ ಮೈಂಡ್ ಕೂಡ ವೀಕ್ ಆಗುತ್ತೆ. come on. 13, ಕರ್ಣ get up, ಕರ್ಣ get up, strong girl get up. 15, ಸಿದ್ಧೇಶಿ ಹ್ಯಾಂಡ್ ಇನ್ಸೈಡ್ ಬರಲಿ. 16, ಮಂಡಿ ಎತ್ತಬೇಕು ರೇಣುಕಾ. 15, 16, 17, 18, 19, 20. Go back Shashankasana and relax. Take a deep breath. Slowly breathe out. Breathe in and breathe out. Breathe in and breathe out. Okay, sit in Vajrasana, face to camera. Camera ಕಡೆ ತಿರ್ಕೊಳ್ಳಿ. ರಿಸ್ಟ್ ಫಿಂಗರ್ಸ್ ಎಲ್ಲ ಸ್ವಲ್ಪ ಫ್ರೀ ಮಾಡಿ ನೋಡಿ. ಡೋಂಟ್ ಗಿವ್ ರೆಸ್ಟ್ ಇನ್ ಬಿಟ್ವೀನ್. ಕೀಪ್ ಆನ್ ಪ್ರಾಕ್ಟೀಸ್. ಸೊ 100% ನಲ್ಲಿ ಒಂದೇ 1% ಯೋಗ ಆಸನಗಳು ಅಂತ ಹೇಳೋದು ಅರ್ಥ ಆಯ್ತಲ್ಲ. ಆಸನ ಅಂತ ಬಂದಾಗ ಆಸನಕ್ಕೆ ಫೋಕಸ್ ಮಾಡ್ಬೇಕು. ಸ್ಟಾರ್ಟ್. 1, 2, 3, 4, 5, 6, 7. Yoga asanas practice is 100% practical. There is no theory. Practice. Go ahead. Opposite. 6, 7, 8, 9, 10. Elbow. 1, 3, 4, 5. Breathe barely. 6. ನೋಡಿ ಹೀಗೆ ನೀಟಾಗಿ ರೊಟೇಟ್ ಮಾಡಿ ಮೈಂಡ್ ಅನ್ನ ಕರೆಕ್ಟ್ ಆಗಿ ಜಾಯಿಂಟ್ ಕನೆಕ್ಟ್ ಮಾಡ್ಕೊಳ್ಳಿ. ಸಿ, ಗುಡ್. ಆಪೋಸಿಟ್ ಮಾಡಿ ಈಗ. ಬ್ರೀತ್ ಔಟ್, ಗುಡ್. ಕೈ ನೀಡಿ ಈಗ. ದೇಹ ನೇರ ಮಾಡಿ. ಸ್ಮೈಲ್ ಇಟ್ಕೊಳ್ಳಿ. ಸ್ಮೈಲ್ ಪ್ಲೀಸ್. 1, 2, 3, 4. ಹೀಗೆ ತಿರುಗಿಸ್ಬೇಕು. 5, 6, 7, 8, 9, 10. ಆಪೋಸಿಟ್ ಮಾಡಿ. 1, 2 ಹೀಗೆ ಪ್ರಕಾಶ್. 3, 4, 5, 6, 7, 8, 9, 10. ವೆರಿ ಗುಡ್. ಅಷ್ಟು ಜೋರ ಮಾಡಬಾರ್ದು ಪೂಜಾ. ಓಕೆ, ನೌ ನೆಕ್ಸ್ಟ್ ಯು ಸಿ. ಬ್ರೀತ್ ಇನ್, ಬ್ರೀತ್ ಔಟ್. ಕಂಟಿನ್ಯೂ. 5, 6, ಕಮಾನ್ ಹನುಮಂತಜಿ. 7, ಎಲ್ಬೋ ಸ್ಟ್ರೈಟ್ ಆಗಲಿ. 8, ಮೇಲ್ ನೋಡಿ ಹನುಮಂತಜಿ, ಮೇಲ್ ನೋಡಿ, ಕೆಳಗೆ ನೋಡಿ. 8, 9, ಶ್ರಿಂಕ್ ಆಗ್ತಾ ಇಲ್ಲ, ರಾಂಗ್. 10, ಸಿ. 11, 12, 13, 14, energetic, sportiveness. 15, 16, 17, 18, 19, 20. Done. Take your both the hands front now. ಓಕೆ, ಸೈಡ್ ವ್ಯೂ ಬನ್ನಿ. ಇವಾಗ ನಿಮ್ಮ ಲೆಫ್ಟ್ ಶೋಲ್ಡರ್ ಅನ್ನ ಕ್ಯಾಮ್ರಾ ತಗೊಳ್ಳಿ. ಫ್ರಮ್ ಹಿಯರ್ ವಾಚ್ ಮೀ. 1, the whole universe is yours and you're accepting. Exhale. Ready? 1, 2, 3, 4. Continue. 5, 6, 7, 8. ಇಲ್ಲಿ ಹೀಗೆ ಸರಿಕಜಿ ನೋಡಿ, ನನ್ನ ನೋಡಿ. 9. ಓಕೆ, ದೆನ್ 10. hunch your back. Yes. 11. Very good. 12. Head back, chest region open. 13, 14, 15, 16,
17, 18, 19, 20. One more set. Continue, speed up now, maximum. Ready? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Okay, relax. Take a deep breath. Breathe out from the mouth. Breathe in. Breathe out from the mouth. Good. So now come to Adho Mukha. From Adho Mukha to come Ekapada. Bring the right leg front. Balagalana munde tanni. Normal agi. Drop both the hands beside the right foot. Okay. ಬಲಪಾದ ಒಳಗಡೆ ಇರಲಿ. ಹಸ್ತವನ್ನು ಪ್ರೆಸ್ ಮಾಡಿ ಮಂಡಿಯನ್ನ ಮೇಲೆತ್ತಿರಿ. ನಿಮ್ಮ ಮನಸ್ಸು ನಿಮ್ಮ ಲೋವರ್ ಹಿಪ್ ಕಡೆ ಗಮನ ಇರಲಿ. ಓಕೆ, ಇಲ್ಲಿಂದ ತಗೊಂಡು ಜಸ್ಟ್ ನೇರ ದೃಷ್ಟಿ ಇರಲಿ. ಜಸ್ಟ್ ಫೋಕಸ್ ಆನ್ ಬ್ರೀತ್ ಔಟ್. ಓಕೆ, ಗೋ ಅಹೆಡ್. 1, 2, ತಲೆ ಎತ್ತಬೇಕು. ಮೇಲೆ ತಲೆ ಎತ್ತಿ. ಎಷ್ಟು ಚೆನ್ನಾಗಿ ತಲೆ ಎತ್ತುತ್ತೀರೋ ಅಷ್ಟು ನಿಮ್ಮ ಪೆಲ್ವಿಸ್ ಹ್ಯಾಮ್ಸ್ಟ್ರಿಂಗ್ಸ್ ಓಪನ್ ಆಗ್ತಾ ಬರುತ್ತೆ. ಬನ್ನಿ ಬನ್ನಿ, ಕೃಷ್ಣವೇಣಿಯಕ್ಕ ಸ್ಟಾರ್ಟ್ ಮಾಡಿ. 2, 3, 4, 5. ಮಂಡಿ ಮೂವ್ ಆಗಬಾರ್ದು ಸಿದ್ದೇಶಿ. ಓನ್ಲಿ ಹಿಪ್, ಓನ್ಲಿ ಹಿಪ್, ಓನ್ಲಿ ಹಿಪ್. ಮಂಡಿ ನೇರ, ಮಂಡಿ ನೇರ, ಮಂಡಿ ನೇರ, ಲೆಗ್ ನೇರ. ರಾಂಗ್ ಅದು. 13. ಇನ್ನೂ ಒಂದ್ಸಲ ತೋರಿಸ್ತೀನಿ ನೋಡಿ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಎಲ್ಲರೂ ನೋಡ್ಕೊಳ್ಳಿ. ಓಕೆ, ನೀವೇನ್ ಮಾಡ್ತಿದ್ದೀರಾ? ಮಂಡಿನ ಕೆಳಗಡೆ ಡ್ಯಾಮೇಜ್ ಆಗ್ತದೆ. ಸ್ಟ್ರೇಟ್ ಮಾಡಿ. ಶುಡ್ ಬಿ ಲೈಕ್ ಸ್ಟಿಕ್. ನೇರ ಇರಬೇಕು. ನಿಮ್ಮ ಫೋಕಸ್ ಓನ್ಲಿ ದಿಸ್ ಹಿಪ್. ಅಪ್ ಅಂಡ್ ಡೌನ್. ಹಿಪ್ ಮಾತ್ರ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಹೋಗ್ಬೇಕು. ಇವೆಲ್ಲ ಏನಾಗುತ್ತೆ ಅಂದ್ರೆ, ನೀವೀಗ ಹನುಮಾನಾಸನ ಎಲ್ಲ ಮಾಡ್ತಿರಲ್ಲ, ಇವಕ್ಕೆಲ್ಲ ನಿಮ್ಗೆ ಬಾಡಿ ಸಪೋರ್ಟ್ ಮಾಡುತ್ತೆ. ಓಕೆ, ತಯಾರಿ ಮಾಡ್ಕೊಳ್ಳಿ. ದೆನ್ ಆಮೇಲೆ ಆಸನಾಸ್ ಯಾರು ಬೇಕಾದ್ರೂ ಮಾಡ್ಬೋದು. ಪ್ರಿಪೇರ್ ಯುವರ್ ಬಾಡಿ ದ ವೇ. ಓಕೆ, ಸ್ಟಾರ್ಟ್. 1, breathe out, head up. 2, 3, 4, 5, 6, 7, 8. ಗ್ರೇಟ್ ಗ್ರೇಟ್. 50 ಫ್ಯಾಮಿಲಿ ಇಷ್ಟು ವಿಡಿಯೋ ಆನಲ್ಲಿ ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಗ್ರೇಟ್ ಗುಡ್. 11, 12. ಕಮಾನ್ ಕಮಾನ್ ಕರ್ಣಮ್ಮ. 13, 14, 15, 16, 17, 18. ನೀ ಸ್ಟ್ರೆಚ್ ಸುರೇಂದರ್ಜಿ. 20. Great. No, don't come up, Renikaji. You are strong, girl. Go, 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 go. Yes. Switch to other leg now. ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಶಕ್ತಿ ಇರುತ್ತೆ. ಅದನ್ನ this is the time to take out. Check your capacity. You have high level capacity. Okay, ready? One, 2, 3, 4, 5. Head up, head up. 6, head up. 7. ಮುಂದೆ ಬರಲಿ. ಐಫೋನ್ ಮಂಡಿ ಮುಂದೆ ಬರಲಿ. ಮಂಡಿ ಎರಡು ಕೈಗಳ ಮಧ್ಯ ಬರಲಿ. 13, 14, 15, 16, 17, 18, 19, 20. Very good. Second set, change the leg. Switch to other leg. Keep up the same energy. ಎನರ್ಜಿ ಇದೆ, ಶಕ್ತಿ ಇದೆ. ಗೋ ಹೆಡ್, ಗೋ ಹೆಡ್, ಗೋ ಹೆಡ್. ನಮ್ಗೆ ಬೇಡವಾಗಿರೋದೆಲ್ಲ ಕಳಿಸ್ಬಿಡ್ಬೇಕು. ಗೋ 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 ಗೋ. ಸ್ಟಾರ್ಟ್. ಲಾಸ್ಟಲ್ಲಿ ಏನು ಉಳ್ಕೊಳ್ಳುತ್ತೆ ಅದೇ ನಮ್ಮದು. ಕಮಾನ್. 1. ರೆಡಿ ರೆಡಿ ಸಿದ್ದೇಶಿ. 2, ಅಪ್ ಅಪ್, ಹೆಡ್ ಅಪ್. 3, 4. ಗುಡ್ ರತ್ನಕ, ವೆರಿ ಗುಡ್. 5, 6, 7, 8. ಕಮಾನ್ ಮಾ. ಐಫೋನ್. 9, 10, 11, 12, 13, 14, 15. head up Renuka. 16, 17. good Rashmima. 18, 19, 20. switch to other leg. last. start. 1, 2, 3, 4, 5, 6, 7, 8, 9, 10, 11, 12, 13.
ಕರ್ಣಮ್ಮ 15, 16, 17, 18, 19, 20. Great. Go back to Adho Mukha. This is your relaxing posture. Stay here. Just stay here. Focus on breathe. 1, breathe in. 2, breathe out. 3, breathe in. 4, breathe out. 5, breathe in. 6, breathe out. ಅನುಭವಿಸ್ಬೇಕು ಆ ಕಾಲು ನಡುಗ್ತಾ ಇರೋದು, ಕೈ ನಡುಗ್ತಾ ಇರೋದು, ಆ ಉಸಿರಾಟ ಎಲ್ಲನೂ ಸೇರಿಸಿ ಒಟ್ಟಿಗೆ ಇನ್ನೊಂದು ಅಗಾಧವಾದಂಥ ಶಕ್ತಿ ಇರುತ್ತೆ ನಿಮಗೆ. ಅದನ್ನು ಕೀಪ್ ಅಪ್ ಬಿಲ್ಡ್ ಮಾಡಬೇಕು. ಕಾನ್ 5, ಹನುಮಂತಜಿ. ಹನುಮಂತ ಹೆಸರಲ್ಲೇ ಹನುಮಂತ, ಹನುಮಂತು, ಆ ಕರೆಯೋಕ್ಕೆ ಒಂದು ಸಂತೋಷ, ಹನುಮಂತು ಅನ್ನುವಾಗ ಕಮಾನ್ ಕ್ವಿಕ್. ವೆರಿ ಗುಡ್. ಸೊ ಫ್ರಮ್ ದೇರ್ ಅಲ್ಲಿಂದ ಬ್ರೇಕ್ ತಗೊಳಕ್ ಹೋಗಬೇಡಿ. ಓಕೆ, ಅಲ್ಲಿಂದ ಏನು ಮಾಡಿ, ನಿಮ್ಮ ಬಲಗೈಯಿಂದ ಆಚೆ ನಿಮ್ಮ ಬಲಪಾದವನ್ನ ಇಟ್ಕೊಳ್ಳಿ. ಓಕೆ, ಹಿಂದಿನ ಮಂಡಿ ಮೇಲೆ ಇರಲಿ. ಬಲ ಹಸ್ತವನ್ನ ತೋರಿಸಿ. ಈಗ ಎಲ್ಲರೂ ಬಲ ಹಸ್ತ ತೋರಿಸಿ, ನನಗೆ ತೋರಿಸಿದಿರಲ್ವಾ? ಒಳಭಾಗದಿಂದ ಇಟ್ಕೊಳ್ಳಿ. ಒಳಭಾಗದಿಂದ ಮಂಡಿಯನ್ನ ಹೊರಭಾಗಕ್ಕೆ ತಳ್ಳಿ. 1, 2, 3, 4. ಓಕೆ, ಫ್ರಂಟ್ ಇಂದ ಬೇಕು ಅಂದ್ರೆ ತೋರಿಸ್ತೀನಿ ನೋಡಿ. ಹೀಗಿದೆ ನನ್ನ ಬಲ ಹಸ್ತ. ಒಳಭಾಗದಿಂದ ಇಟ್ಕೊಂಡಿದ್ದೀನಿ ನೋಡಿ, ಹೊರಭಾಗಕ್ಕೆ ತಳ್ತಾ ಇದ್ದೀನಿ. ಹೊರಭಾಗಕ್ಕೆ ತಳ್ಳೋದು ಮತ್ತು ನಿಮ್ಮ ಹಿಪ್ ಕೆಳಗಡೆ ಬರೋದು, ಜೊತೆಗೆ ಬ್ರೀತ್ ಔಟ್ ಆಗೋದು, ಇಷ್ಟು ಒಟ್ಟಿಗೆ ಆಗ್ಬೇಕು ನೋಡಿ. ಇದೆಲ್ಲ ಇಟ್ ವರ್ಕ್ಸ್ ಲೈಕ್ ಆಂಟಿ ಏಜಿಂಗ್ ಫಾರ್ ಯು. ಅಂಡರ್ಸ್ಟುಡ್? ಸ್ಟಾರ್ಟ್. 1, ಹೊರಭಾಗಕ್ಕೆ ಹೋಗ್ಲಿ. 2, 3, ಸಿದ್ದೇಶಿ ಹೀಗೆ ಬರಲಿ. 3, ಹೊರಭಾಗಕ್ಕೆ ತಳ್ಳಿ. 4, 5, ಹೊರಭಾಗಕ್ಕೆ ಮಂಡಿ ಹೊರಭಾಗಕ್ಕೆ ಹೋಗ್ಲಿ. 6, 7, 8, 9, 10, 11, ಹೋಗ್ತಾ ಇರಲಿ. 12, 13. Very good, Surendraji. Super. But only change the leg. Right leg we are doing. 13, 14, 15, 16. Come on, Mapriti. 17, 18. Renukaka, ಯಾವ್ದಾದ ಎಕ್ಸಸೈಸ್? 19, 20. Okay, change the leg. Siddhanagowda ji, come on, change the leg. Siddhanagowda, RX 100 by. Okay. ರೈಟ್, ಪುಷ್ ದ ನೀ ಔಟ್ ಸೈಡ್. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ಇದು ರಾಂಗ್ ಅದ್ವಾ ಐಫೋನ್ ನೋಡಿ. ಇನ್ನೊಂದ್ಸಲ ನೋಡಿ, ವಿಡಿಯೋ ಕ್ಲಿಯರ್ ಇದೆ ಅಲ್ಲ? ಕಾಲು ಹಿಂದೆ ಇದೆ, ಬಲಗೈ ಫ್ರಂಟ್ ಇದೆ, ನನ್ನ ಎಡಗೈ ಎಡಮಂಡಿ. ಸೊ ಕೀಪ್ ಇನ್ಸೈಡ್. ಒಳಭಾಗದಿಂದ ಹೊರಭಾಗಕ್ಕೆ ತಳ್ಳಬೇಕು. ಹೀಗೆ ನೀವೇನು ಮಾಡ್ತಿದ್ದೀರಾ, ಮುಂದಕ್ಕೆ ಹೀಗೆ ತಳ್ಕೊತಾ ಇದ್ದೀರಾ. ವಿ ಹ್ಯಾವ್ ಡನ್ ದಟ್. ಅಂಡರ್ಸ್ಟುಡ್? ಈಗ ಹೊರಭಾಗಕ್ಕೆ ತಳ್ಳಬೇಕು. ಮುಂದಕ್ಕೆ ತಳ್ಳುವಾಗ ಸಿ ಬ್ಯಾಕ್ ಲೆಗ್ ಪೆಲ್ವಿಸ್ ಓಪನ್ ಆಗುತ್ತೆ. ಸೈಡಿಗೆ ಓಪನ್ ಮಾಡುವಾಗ ನಿಮಗೆ ಲೆಫ್ಟ್ ಲೆಗ್ ಹಿಪ್ ಜಾಯಿಂಟ್ ಓಪನ್ ಆಗುತ್ತೆ. ಅಂಡರ್ಸ್ಟುಡ್? 9 ಬೋನ್ಸ್ ಏನು ಕನೆಕ್ಟ್ ಆಗಿದೆ ಅಲ್ಲ, ಅದರಲ್ಲಿ ಮೇಜರ್ ಯಾವುದು? ನಿಮ್ಮ ಹಿಪ್ ಸೈಡ್ ಜಾಯಿಂಟ್. ಸೊ ಅದು ಓಪನ್ ಆಗುತ್ತೆ. ಓಕೆ, ಸೊ ಏನೂ ಓಪನ್ ಮಾಡದೆ ಸುಮ್ಮನೆ ದಾಳಾದುಳಿ ಹೆಂಗೆ ಬೇಕು ಹಂಗೆ ಮಾಡಬಾರ್ದು. ಆ್ಯಂಡ್ ನೀವೆಲ್ಲ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತೀರಾ. ನಿಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ಏನು ಸಿಗಲ್ವೋ, ಯಾವ್ದು ಮಾಡಿರಲ್ವೋ, ಅದನ್ನು ವೀಕೆಂಡ್ ಕ್ಲಾಸ್ನಲ್ಲಿ, ಸ್ಪೆಷಲ್ ಕ್ಲಾಸಸ್ಸಲ್ಲಿ ಆಕ್ಸೆಸ್ ಮಾಡಿ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಬ್ರೀತ್ ನೋಡಿ. ಓಕೆ, ಬ್ರೀತ್ ಔಟ್. ಫೋರ್ಸ್ಫುಲ್ ಆಗಿ ತಳ್ಳಬೇಕು. ರೆಡಿ? ಸ್ಟಾರ್ಟ್. 1. ಫಾರ್ ಟೈಮ್ ಬೀಯಿಂಗ್ ಐ ವಿಲ್ ಸ್ಟಾರ್ಟ್ ಟು ಗಿವ್ ಕೌಂಟ್. 1, 2, 3, 4, 5, 6, 7,
ತಲೆ ಎತ್ತಿ ತಲೆ ಎತ್ತಿ. ಇಲ್ಲಿ ಸಾರಿಕಾಜಿ ಹಾಲಲ್ಲಿರೋರು ಎಲ್ಲರೂ ತಲೆ ಎತ್ತಿ. ಮಾಡಿ ಮಾಡಿ, ಕೂರಬೇಡ, ಮಾಡಿ. ಸ್ಟ್ರಾಂಗ್ ಇದ್ದೀರಾ ನೀವು, ಮಾಡಿ ಮಾಡಿ. ಸಾರಿಕಾಜಿ ರೈಟ್ ಸೈಡ್ನಲ್ಲಿರೋರು ಮಾಡಿ ಮಾಡಿ. ಹೆಸರು ಗೊತ್ತಾಗ್ತಿಲ್ಲ, ಸಾರಿ, ಡೋಂಟ್ ಮೈಂಡ್. ಮಾಡಿ ಮಾಡಿ. ಕಮಾನ್ ಕಮಾನ್. 5 6 ಗುಡ್ ಗರ್ಲ್. ಹೇಳಿ ಹೇಳಿ ಹೇಳಿ, ಜಾಣಗಲ್ ಹೇಳಿ, ಮೇಲೆ 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 ಜಾಣೆ ಜಾಣೆ ಮಾಡಬೇಕು. 8 9 10 11 12 ಗುಡ್ ಮೈತ್ರಿ. ಮತ್ತು 13 ಅಷ್ಟು ಮೇಲೆ ಹೇಳ್ಬಾರ್ದು ಮೈತ್ರಿ. 15 16 17 ಕಮಾನ್ ಕಮಾನ್. 18 ಕೃಷ್ಣವೇಣಿಮ. 18 19 20. ಸೂಪರ್, ವೆಲ್ ಡನ್, ವೆರಿ ಗುಡ್. ಜಸ್ಟ್ ಅಗೈನ್ ಗೋ ಟು ಮೌಂಟೇನ್ ಪೋಸ್ಟರ್. ಸ್ಟೇ ಹಿಯರ್, ಇಲ್ಲ ಇರಿ. ಬ್ರೀತ್ ಕಡೆ ಫೋಕಸ್ ಮಾಡಿ. 1 ಬ್ರೀತ್ ಇನ್, 2 ಬ್ರೀತ್ ಔಟ್, 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 6 7 8 9 10. ಈಗ ಮತ್ತೆ ನಿಮ್ಮ ಬಲಗಾಲನ್ನ ಮುಂದೆ ತಗೊಳ್ಳಿ. ಆರಾಮ್ ಜಸ್ಟ್ ಬಲಗಾಲ ಮುಂದೆ ತಗೊಳ್ಳಿ. ತಗೊಂಡಿದ್ದೀರಲ್ಲ, ಈಗ ನಿಮ್ಮ ಎಡಮಂಡಿಯನ್ನ ಕೆಳಗಿಡಿ. ನಾನು ಹೇಳ್ದಂಗೆ ಮಾಡ್ತಾ ಇರಿ. ಕೀಪ್ ಯುವರ್ ಎಡಮಂಡಿ ಇಡಿ. ಇಟ್ರಾ? ಈಗ ನನ್ನ ಬೆರಳನ್ನ ಗಮನಿಸ್ಕೊಳ್ಳಿ. ಕೆಳಗಡೆ ಡ್ರಾಪ್ ಮಾಡಿ ಬೆರಳನ್ನು. ಇಟ್ಟ ಮೇಲೆ ಈ ಮಂಡಿ ಹೀಗೆ ಇರಲಿ. ಓಕೆ, ಹಿಂದಿನ ಮಂಡಿಯನ್ನ ಮಾತ್ರ ಹಿಂದೆ ಸರಿಸ್ತಾ ಹೋಗಿ. ಮಂಡಿಯನ್ನ, ನಿಮ್ಮ ಮ್ಯಾಟ್ ಎಷ್ಟಿದೆ ಇಷ್ಟು ನಾವೀಗ ಆಕ್ಯುಪೈ ಮಾಡ್ಬೋದು. ಈ ಮಂಡಿಯನ್ನು ಹಿಂದಕ್ಕೆ ಕಳಿಸಿ. ಹೀಗೆ ಮಂಡಿಯನ್ನು ಸ್ವಲ್ಪ, ಮಂಡಿ ಮತ್ತು ಟೋಸ್ ಅಲ್ಲಿ ಹಿಂದಕ್ಕೆ ಮಾಡ್ಕೊಳ್ತಾ ಹೋಗಿ. ಓಕೆ, ಡನ್. ತಲೆ ಲಾಕ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಹೀಗೆ ಇರಿ ಅಷ್ಟೇ. ಜಸ್ಟ್ ಸ್ಟೇ ಹಿಯರ್. 20 ಕೌಂಟ್ ಸ್ಟೇ ಮಾಡಿ. ಈ ಹಿಂದಿನ ಹಿಪ್ಪನ್ನು ಮುಂದಕ್ಕೆ ತಳ್ಳಿ ಫುಲ್ಲು. ಇದೇ ಆಂಗಲ್ ಅಲ್ಲಿ ಇರಬೇಕು. ನೋಡ್ತಾ ಇದ್ದೀರಲ್ಲ, ಇದೇ ಆಂಗಲ್ ಇರಲಿ. ಸ್ಟೇ ದೇ. 1 2 3 ನಿಂತ್ಕೋಬಾರ್ದು. 4 ಸ್ಟ್ರೆಚ್ ಆಗಬೇಕು. 5 6 7 8 9 10 11 12 13 14. Rashmima, come on. 15 16 17 18 19. ಎಲ್ಬೋ ಸ್ಟ್ರೈಟ್ ಮಾಡಿ. ಅಲ್ಲಿ ನಾಗ ಹೆಸರು ಫುಲ್ ಸ್ಟ್ರೈಟ್ ಮಾಡಿ. ಜಾಯಿನ್ ದ ಪಾಮ್. ವೆರಿ ಗುಡ್. ರಿಲ್ಯಾಕ್ಸ್. ಈಗ ಆಪೋಸಿಟ್ ಬನ್ನಿ. ಚೇಂಜ್ ದ ಲೆಗ್. ಫಸ್ಟ್ ಮೌಂಟೇನ್ ಪೋಸ್ಟರ್ ಹೋಗಿ 1 ಬ್ರೀತ್ ತಗೊಳ್ಳಿ. ಬ್ರೀತ್ ಔಟ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಲೆಗ್, ಲೆಫ್ಟ್ ಲೆಗ್ ಮುಂದೆ ತಗೊಳ್ಳಿ. ಮಂಡಿ ಕೆಳಗಡೆ ಇಡಿ. ಟೋಸ್ ಅನ್ನ ಸ್ಟ್ರೆಚ್ ಮಾಡಿ. ಮಂಡಿಯನ್ನ ಹಿಂದೆ ಎಳ್ಕೊಳ್ತಾ ಸ್ಟ್ರೈಟ್ ಮಾಡಿ. ಓಕೆ, ಈಗ ನೋಡಿ, ಹೀಗೆ ನಿಂತ್ಕೊಳ್ಳೋದಕ್ಕೂ ನನ್ನನ್ನು ಗಮನಿಸಿ. ಮ್ಯಾಕ್ಸಿಮಮ್ ಹೀಗೆ ನಿಂತ್ಕೊಂಡಿದ್ದೀರಾ. ಈ ಕಾಲ್ ಇಲ್ಲೇ ಇರಬೇಕು. ಇದು ಹಿಂದೆ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ನೋಡಿ ಎಲ್ಲಿ ಎಳಿತಾ ಇದೆ. ತುಂಬ ಕಠಿಣವಾಗಿ ಎಳಿತಾ ಇದೆ. ತುಂಬ ಕಷ್ಟ ಅನ್ನಿಸ್ತಾ ಇದೆ. ಎಸ್, ಕಷ್ಟ ಅನ್ನಿಸ್ತಾ ಇದೆ. ಬಟ್ ನಾನು ಈಸಿ ಮಾಡ್ಕೋತಾ ಇದ್ದೀನಿ. ಬ್ರೀತ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ಮೆಡಿಸಿನಲ್ಲಿ. ಗೋ ಕಮಾನ್. 1 2 3 4 5. ವೆರಿ ಗುಡ್. 6. ಎಲ್ಬೋ ಸ್ಟ್ರೈಟ್ ಮಾಡಿ. 7. ಅದು ಚಂದ್ರ ನಮಸ್ಕಾರ ಆಯಿತು ಹನುಮಂತಜಿ. 8 9 10 11 12 13 14 15 16 17 18 19 20. ವೆಲ್ ಡನ್. ಗುಡ್. ಕಾಲು ಮುಂದೆ ಹೋಗಲಿ. 2 ಕಾಲನ್ನು ಮುಂದೆ ತಗೊಂಡು ಬನ್ನಿ. ಈಗ ಕಮ್ ಅಪ್ ಸ್ಲೋಲಿ. ಸ್ಟಾರ್ಟ್ ಸ್ಲೋ ಜಾಗಿಂಗ್. ಕಮ್ ಆನ್. ಗೆಟ್ ಅಪ್ ಸ್ಟಾರ್ಟ್. ಕೈಯೆಲ್ಲ ಚೆನ್ನಾಗಿ ಆಡಿಸಿ. ಚೆನ್ನಾಗಿ. 1 2 active. Don't be lazy. Come on, get up, start. 3 4 5 6
7, 8, 9, 10, 11, 12, 13, 14, 15, 16, 17, 18, 19, 20. ಸ್ವಲ್ಪ ರನ್ ಮಾಡಿ. Come on, spot running or rounding wherever, however you want. Come on. ಮಂಡಿ ಆಚೆ ಹೋಗದೆ ಇರಂಗ್ ನೋಡ್ಕೊಳ್ಳಿ. knees inside the body. Yes, 2, good. 3, 4, 5, 6, 7, 8, 9, like this iPhone. 10, 11, iPhone like this. 12, 13, good. 14, 15, 16, 17, good. 18, 19, excellent Sridevi ji. 20, very good. Now keep your hand on the trunk, bend forward, hip up. ಮುಂದಕ್ಕೆ ಬಾಗದಾಗ ಈ ಹಿಪ್ ಅನ್ನ ಮೇಲೆ ಕೆಳಕೊಳ್ಳಿ. ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಆಗುತ್ತೆ. ಈಕ್ವಲ್ ಟು ಟ್ರಂಕ್ ಲೆವೆಲ್. ಬಾಡಿ ಡೌನ್ ಮಾಡಿ. ಎರಡೂ ಮೂಗಿಂದ ಉಸಿರು ತಗೊಳ್ಳಿ. Breathe out from the mouth. Breathe in. Breathe out from the mouth. All right. Look at me. ಈಗ ನಿಮ್ಮ ಮನೆಯಲ್ಲಿ ಎಲ್ಲಿ ಗೋಡೆ ಇದೆ, ಓಕೆ, ಆ ಗೋಡೆಗೆ 1 arm ಡಿಸ್ಟೆನ್ಸ್ ತಗೊಳ್ಳಿ. ಓಕೆ, ಕಂಪಲ್ಸರಿ ನೆಕ್ಸ್ಟ್ ಸಂಡೇ ಕ್ಲಾಸ್ನಲ್ಲಿ ಎಲ್ಲರೂ ಈ ಥರ ಗೋಡೆ ಇರಲಿ. ಒಂದು ಕುರ್ಚಿ ನಿಮ್ಮ ಜೊತೆ ಇಟ್ಕೊಂಡಿರಿ. ಕೀಪ್ ಅ ಚೇರ್ ಬಿಸೈಡ್ ಯು. ಓಕೆ, 1, 2, 3 ದಿಂಬುಗಳು ಇಟ್ಕೊಳ್ಳಿ. ಒಂದು ಬೆಲ್ಟ್ ಇಟ್ಕೊಂಡಿರಿ. ಓಕೆ, ಸೊ ಗೋಡೆಗೆ ಇಟ್ಕೊಳ್ಳಿ. ನಿಮ್ಮ ಶೋಲ್ಡರ್ ಲೆವೆಲ್ಗೆ ಹಸ್ತಗಳನ್ನ ಇಟ್ಕೊಳ್ಳಿ. ಒಂದು ಸ್ಟೆಪ್ ಕೈ ಹಿಂದೆ ತಗೊಳ್ಳಿ. ಫಸ್ಟ್ ಇಲ್ಲಿ ನೋಡ್ಬಿಡಿ. ಓಕೆ, ಹಿಪ್ಪನ್ ಮೇಲೆ ಎತ್ತ ನೋಡಿ. ಇಲ್ಲಿಂದ ಬ್ರೀತ್ ಔಟ್ ಮಾಡುವಾಗ ಕೆಳಗಡೆಗೆ, ಬ್ರೀತ್ ಇನ್ ಮಾಡುವಾಗ ಮೇಲೆ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಓಕೆ, ಗೋ. ಎಲ್ರ ಮನೇಲೂ ಗೋಡೆ ಇದೆ ಅಲ್ವಾ? ಯಾರಿಗೆ ಗೋಡೆ ಇಲ್ಲ ಹೇಳಿ, ನಾನು ಪಾರ್ಸಲ್ ಮಾಡ್ತೀನಿ. ನನ್ನ ಹತ್ರ ಇದೆ, ಕೊಡೋ ಧಾರಾಳ ಮನಸ್ಸು ಕೂಡ ನನಗಿದೆ, ಕಳಿಸ್ಕೊಡ್ತೀನಿ. ರೆಡಿ? ಓಕೆ, ಸ್ವಲ್ಪ ಡಿಸ್ಟೆನ್ಸ್ ರಾಂಗ್ ಮಾಡ್ಕೊಳ್ತಾ ಇದ್ದೀರಾ. ವಾಲ್ ಡಿಸ್ಟೆನ್ಸ್ಗೆ ರಾಂಗ್ ಮಾಡ್ಕೊಳ್ತಾ ಇದ್ದೀರಾ, ನೋಡ್ಕೊಳ್ಳಿ. ಇನ್ನೊಂದ್ಸಲ ನೋಡಿ. ಫಸ್ಟು 1 arm ಡಿಸ್ಟೆನ್ಸ್ ಟಚ್ ಆಗ್ತಾ ಇದೆ. ಐ ಟಚ್ಡ್. ಕೈ ಇಟ್ಕೊಂಡ್ಬಿಟ್ಟೆ. ಇಲ್ಲಿ ಇಟ್ಕೊಂಡಾದ್ಮೇಲೆ ಒಂದು ಪಾದದಷ್ಟು ಕಾಲು ಹಿಂದೆ ಹೋಗಿ. ಅಂಡ್ ನಿಮ್ಮ ಸೊಂಟ ಎಷ್ಟು ಅಗಲ ಇದೆಯೋ, ಸೊಂಟ ಒಬ್ರಿಗೆ ಚಿಕ್ಕದಿರುತ್ತೆ, ಹಿಪ್ಪು ದೊಡ್ಡದಿರುತ್ತೆ, ಹಿಪ್ಪು ಮೆಜರ್ಮೆಂಟ್ ಅಲ್ಲಿ ಕಾಲು ಇಟ್ಕೊಳ್ಳಿ. ಓಕೆ, ಸೊ ದೆನ್ ಇಲ್ಲಿಂದ ಫಸ್ಟ್ ಏನ್ ಮಾಡಬೇಕು, ಹಿಪ್ಪನ್ನು ಹಿಂದೆ ತಳ್ಳಬೇಕು. ಲುಕ್ ಮೈ ಹಿಪ್. ಹಿಪ್ಪನ್ನು ಹಿಂದೆ ತಳ್ಳಿ, ಹೀಗೆ ಹಿಂದೆ. ಹಿಪ್ಪನ್ನ ಹಿಂದೆ ತಳ್ಳಿ, ಹೀಗೆ. ಹಿಪ್ಪನ್ನ ಮೇಲೆ ಹೇಳ್ತಾ ಅಪ್ಪರ್ ಬಾಡಿನ ಕೆಳಗಡೆ. ಶೋಲ್ಡರ್ಸ್ ಓಪನ್ ಆಗುತ್ತೆ. ನಿಮ್ಗೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆಸನಗಳಲ್ಲಿ ಮಾಡುವಾಗ. ಅರ್ಥ ಆಯ್ತಲ್ಲ? ಸ್ಟಾರ್ಟ್. 1, 2, ಗೋ ಅಹೆಡ್ ಮಾಡ್ತಾ ಹೋಗಿ. 3, 4, 5, 6, ಎಳಿರಿ. 7, ಮೇಲೆ ಹೇಳೋಂಗಿಲ್ಲ. ಸರ್ ಮೇಲೆ ಹೇಳೋಂಗಿಲ್ಲ. 8, ಅಲ್ಲೇ 9, ತಲೆ ಎತ್ತಿ ಈಗ. 9, ತಲೆ ಎತ್ತಿ. 10, ಹೆಡ್ ಅಪ್. 11, 12. ಯಾರಿಗಾದ್ರೂ ಹೈ BP ಇದೆ ಅನ್ನೋರು ಮಾತ್ರ ತಲೆಯನ್ನು ರೈಸ್ ಮಾಡಿ, ಮೇಲೆ ತಲೆಯನ್ನು ಮೇಲೆತ್ತೇ ಪ್ರಾಕ್ಟೀಸ್ ಮಾಡಬೇಕು. ತಲೆ ಡೌನ್ವರ್ಡ್ಸ್ ಬರ್ದ ಹಾಗೆ ನೋಡ್ಕೊಳ್ಳಿ. 13, ಹೋಗ್ಲಿ ಇನ್ನು ಚಂದ್ರಶೇಖರ್ ಜಿ, ಇನ್ನು ಸ್ವಲ್ಪ ಹೋಗ್ಲಿ, ಸ್ಟ್ರೆಚ್ ಆಗಲಿ. 14, ವೆರಿ ಗುಡ್. 15, 16, ಬ್ರೀತ್ ಔಟ್ ಮಾಡ್ತಾ ಹೋಗಿ. ಎಕ್ಸಲೆಂಟ್ ಸಾರಿಕಾ ಜಿ ಅಂಡ್ ಟೀಮ್, ಗುಡ್. ಹೋಗ್ಲಿ, ಇನ್ಯಾರು ಒಬ್ರು ಮಾಡ್ತಾ ಇಲ್ಲ, ಮಾಡಿ. 14, 15, 16, ಮಾಡಿ. 17, ಸ್ಟಿಚ್ ಆಗಬೇಕು. 18, ಕಾಲಲ್ಲ ಕೈ ಮಾಡ್ತಾ ಇರೋದು. 18, 19, 20, ಗುಡ್. ರಿಲ್ಯಾಕ್ಸ್. ಈಗ ಅದನ್ನೇ ಏನು ಮಾಡಿ, ಫ್ರಂಟಲ್ ಮಾಡಿದ್ರಿ ಅಲ್ವಾ, ಈ ಸ್ಟ್ರೆಚಸ್ ಫ್ರಂಟಲ್ ಬಂತು. ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ವೇರ್ ಯು ಕೆಪ್ಟ್ ಯುವರ್ ಹ್ಯಾಂಡ್, ಎಲ್ಲಿ ಇಟ್ಕೊಂಡಿದ್ದೀರಾ ಕೈಯಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ವಾಪಸ್ ತಿರ್ಕೊಳ್ಳಿ, ಹೀಗೆ. ಓಕೆ,
ಇಲ್ಲಿಂದ ಈಗ ನೋಡಿ, ನೀವು ಹಸ್ತ ಉತ್ತನಾಸನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ಸೂರ್ಯ ನಮಸ್ಕಾರ ಮಾಡುವಾಗ, ಅದನ್ನೇ ವಿತ್ ವಾಲ್ ಸಪೋರ್ಟ್ ಮಾಡಿ ನಿಮಗೆ ಇನ್ನೂ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಓಕೆ, ಕಾಂಪಿಟೇಷನ್ಸ್ಗಳಲ್ಲಿ ಆಸನಗಳನ್ನೆಲ್ಲ ನೀವು ಮಾಡುವಾಗ ನಿಮಗೆ ಇನ್ನೂ ಪರ್ಫೆಕ್ಷನ್ ನೀಡ್ತಾ ಹೋಗುತ್ತೆ, ಬಾಡಿ ಟ್ಯೂನ್ ಆಗ್ತಾ ಬರುತ್ತೆ, ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಸ್ಟ್ರೆಂತ್ ಅಂಡ್ ಸ್ಟಾಮಿನಾ ಎರಡೂ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಈಗ ನೋಡಿ ನಾನು ಮಾರ್ಕ್ ಮಾಡಿ ಕೈ ಇಲ್ಲೇ ಇಟ್ಕೊಂಡಿದ್ದೀನಿ. ಈಗ ಗಮನಿಸ್ಕೊಳ್ಳಿ, ಇಲ್ಲಿಂದ ಫ್ರಂಟ್ ಅಲ್ಲಿ ಏನ್ ಮಾಡಿದ್ರೆ ಅದನ್ನೇ ಇವಾಗ ಬ್ಯಾಕ್ ಅಲ್ಲಿ ಹೋಗ್ಬೇಕು. ಟೇಕ್ ಬೋತ್ ದ ಹ್ಯಾಂಡ್ಸ್ ಬ್ಯಾಕ್ ನೌ, ಸಿ. ಓಕೆ, ಇಲ್ಲಿಂದ ಏನ್ ಮಾಡಿ ಸ್ವಲ್ಪ ಹಿಪ್ ಅನ್ನ ಅಪ್ ಅಂಡ್ ಡೌನ್ ಮಾಡಿ. ಓಕೆ, ಎಷ್ಟಾಗುತ್ತೋ ಅಷ್ಟೇ, ಯಾರಿಗೂ ತುಂಬಾ ಲಿಮಿಟೇಷನ್ ಕ್ರಾಸ್ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿತ್ ಇನ್ ಲಿಮಿಟೇಷನ್ಸ್ ವಾಟ್ ಎವರ್ ಇಟ್ ಇಸ್ ಪಾಸಿಬಲ್, ಬಟ್ ಯು ಡೂ ಇಟ್, ಯು ಟ್ರೈ ಇಟ್. ಗೋ ಅಹೆಡ್. both the hands to the wall. Yes, ಎಷ್ಟಾಗತ್ತೆ ಅಷ್ಟು. ಫಾರ್ ಟೈಮ್ ಬೀಯಿಂಗ್ ಐ ಸ್ಟಾರ್ಟ್ ಟು ಗಿವ್ ಕೌಂಟ್. 1 2, ಕೈ ಮೇಲೆ ಹೋಗ್ಬೇಕು ಸಿದ್ದನಗೌಡ, ಕೈ ಮೇಲೆ ಹೋಗ್ಲಿ. 2, ಮೇಲೆ ಮೇಲೆಮ್ಮ ಹಿಂಗೆ ಹೋಗ್ಬೇಕು. 3 ಹೀಗೆ, 4 ಹಾಗೆ, ಗುಡ್ ಗರ್ಲ್. 5 6 ಹಿಪ್ ಅಪ್ ಅಂಡ್ ಡೌನ್, ಹಿಪ್ ಅಪ್ ಅಂಡ್ ಡೌನ್. 7 8 9 10 ಮಾಡ್ಬೇಕು. 11 ಯಂಗ್ ಬಾಯ್. 12 13 14 15 ರಶ್ಮಿ ಮಾ, ಗುಡ್. ಡೂ 16 17 18 19 ಐಫೋನ್ 20. ಜಸ್ಟ್ ರಿಲ್ಯಾಕ್ಸ್. ನಿಧಾನವಾಗಿ ಮುಂದೆ ಬಾಗಿ ನೋಡಿ. ಮುಂದೆ ಬಾಗುವಾಗಲೂ ಅಷ್ಟೇ ಹಿಪ್ಪು ಮೇಲೇನೆ ಹೋಗ್ಲಿ, ಗಮನಿಸ್ಕೊಳ್ಳಿ ನನ್ನ. ಓಕೆ, ಹೋಗ್ತಾ ಹೋಗ್ತಾ ಹಿಂದಿನಿಂದ ಕಾಲಿಟ್ಕೊಳ್ಳಿ ಹೀಗೆ. ಜಸ್ಟ್ ಬ್ರೀತ್ ಔಟ್. ಓಕೆ, ನೀವಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಈಗ ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಪ್ರಾಕ್ಟೀಸ್, ಲುಕ್ ಅಟ್ ಮೀ. ವೇರ್ ಯು ಡಿಡ್ ಮಾರ್ಕ್ ದ ಸೇಮ್ ಮಾರ್ಕ್, ನೌ ಯು ಸಿ ವೆನ್ ಐ ಸೇ, ನಾನು 1 ಹೇಳಿದಾಗ ಸಿ 1 2, watch me, 1 2, okay, just 10 counts. Go. 1 back ಹೋಗ್ಲಿ. 2 ಕಾಲಿಟ್ಕೋಬೇಕು, ಕಾಲಿಟ್ಕೊಳ್ಳಿ, ಮಂಡಿ ನೇರ ಮಾಡಿ. ವೆರಿ ಗುಡ್. ತಲೆ ಒಳಗಡೆ ಬರಲಿ. ಸಪ್ರೇಟ್ ಕಾಲಿಟ್ಕೊಳ್ಳಿ. ಮೊಣಕಾಲಿಟ್ಕೊಳ್ಳಿ, ಮೊಣಕಾಲಿಟ್ಕೊಳ್ಳಿ. ಹೋಲ್ಡ್ ಯುವರ್ ಮೊಣಕಾಲು ಸಿದ್ದೇಶಿ. ಕೈ ಬಿಡಿ, ಇಂಟರ್ಲಾಕ್ ಮಾಡಬೇಡಿ. ನಿಮ್ಮ ಮೊಣಕಾಲನ್ನು ಹಿಡ್ಕೊಳ್ಳಿ ಬ್ಯಾಕಿಂದ. ಮೀನ್ ಕಂಡ ಹಿಡ್ಕೊಳ್ಳಿ ಹಾಗೆ. ಹೆಡ್ ಒಳಗೆ ಬರಲಿ, ಹಿಪ್ ಮೇಲೆ ಹೋಗ್ಲಿ, ಮಂಡಿ ಟೈಟ್ ಆಗಲಿ ಹಾಗೆ. ರೈಟ್. 3 ಬ್ಯಾಕ್. ಸೂಪರ್. 4 ಫಾರ್ವರ್ಡ್. 5 6 7 8 9 10 11 5 ಕೌಂಟ್ ಅಲ್ಲೇ ಇರಿ, 11 ಅಲ್ಲೇ ಇರಿ. 1 2 3 4 5 6 7 ರೇಣುಕಮ್ಮ 8 9 10. ಸ್ಲೋಲಿ ಬೆಂಡ್ ಫಾರ್ವರ್ಡ್. ಬೇಡ ಅಂಸಜಿ, ತಲೆ ಎತ್ತಿ ಮೇಲೆ ಆರಾಮಾಗಿ ನಿಂತ್ಕೊಳ್ಳಿ. ಡೋಂಟ್ ಬೆಂಡ್ ಫಾರ್ವರ್ಡ್. Others bend forward. Take a deep breath. Slowly breathe out. Good. ಸ್ವಲ್ಪ ಸೊಂಟ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಹ್ಯಾಂಡ್ ಆನ್ ದ ಟ್ರಂಕ್ rotation. 1 2 3 4
5, 6, 7, 8, 9, 10. Opposite. 1, 2, 3, 4, 5, 6, 7, 8, 9, 10. Front and back ಎರಡು ಸ್ವಲ್ಪ as last drill ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ವೇರ್ ಯು ಮಾರ್ಕ್ಡ್ ಅಲ್ಲೇ ಇಟ್ಕೊಂಡು ಕೈ. ಓಕೆ, ಫಸ್ಟ್ ನೋಡಿ, ದೆನ್ ಐ ವಿಲ್ ಗಿವ್ ದ ಕೌಂಟ್. ಓಕೆ, ನಿಮ್ಗೆ ಎಷ್ಟಾಗ್ತದೆ ಕೈಯಲ್ಲಿ ಬರ್ತಾ ಇದೆಯಾ, ಇಷ್ಟೇ ಸಾಕಿವತ್ತು. ಓಕೆ, ನೆಕ್ಸ್ಟ್ ಕ್ಲಾಸ್ ಇಷ್ಟು ಬರ್ಬೋದು. ನೆಕ್ಸ್ಟ್ ಕ್ಲಾಸ್ ಇನ್ನು ಸ್ವಲ್ಪ ಹೋಗ್ತಾ ಇರುತ್ತೆ. ಡೂ ಇಟ್ ಓನ್ಲಿ ವಿತ್ ಇನ್ ಲಿಮಿಟೇಷನ್ಸ್. ಓಕೆ, ವಿತ್ ಗುಡ್ ಬ್ರೀತ್. Breathe out everybody. Okay, now if you take your hand back to the wall, okay, just ನಿಮ್ಮ leg ಮಾತ್ರ ನೀವು dig your hip up and down. ಸ್ವಲ್ಪ leg ಅನ್ನ up and down ಮಾಡ್ಕೊಳ್ಳಿ. ಕಾಲೆಲ್ಲ ಸ್ವಲ್ಪ ಫ್ರೀ ಆಗುತ್ತೆ. 1 left leg, 2 right leg, 3 left, 4 right. ಓಕೆ, ಎಷ್ಟಾಗುತ್ತೆ ಅಷ್ಟು ಮಾಡಿ. ಯಾರಾದರೂ ಹೈ ಬಿ ಪಿಯಿಂದ ಸಫರ್ ಮಾಡ್ತಾ ಇರೋರಿದ್ರೆ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಮಾರ್ನಿಂಗ್ ಈವ್ನಿಂಗ್ ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ನೋಡಿ ರಿಸಲ್ಟ್ ನೋಡಿ. ಕಮಾನ್, ಸ್ಟಾರ್ಟ್. ಗೋ ಟು ದ ವಾಲ್. 1 ಲೆಫ್ಟ್ ಲೆಗ್, 2 ರೈಟ್ ಲೆಗ್, 3 ಲೆಫ್ಟ್ ಲೆಗ್, 4 ರೈಟ್ ಲೆಗ್, 5, 6. ಮಾಡಿ ಸಾರಿಕಾ ಕಜ್ಜಿ ಟೀಮ್ ಇಲ್ಲಿ ಮಾಡಿ ಭುವನೇಶ್ವರಿಜಿ, ನಿಮ್ಗೆ ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ನಿಮಗೆ ಬನ್ನಿ ಮಾಡಿ. ವಾಲ್ಗೋ ಕೂರಂಗಿಲ್ಲ. ಗೆಟಪ್ ಸಾರಿಕಾಜಿ ಮಾಡಿಸೋರಿಗೆ. ಭುವನೇಶ್ವರಿಜಿ ಬಿದ್ದೋಗ್ತಾ ಇದ್ದಾವೆ, ಎಲ್ಲ ಬಿದ್ದೋಗ್ತಾ ಇದ್ದಾವೆ ವಾಲಲ್ಲಿ. ಓಕೆ, ಅದರ್ಸ್ ಆಲ್ ರಿಲ್ಯಾಕ್ಸ್. ಅಗೇನ್ ಟ್ರಂಕ್ ರೊಟೇಷನ್ ಮಾಡಿ. ಡೂ ದ ಟ್ರಂಕ್ ರೊಟೇಷನ್ ಕ್ಲಾಕ್ ವೈಸ್. 1, 2, 3, 4, 5, 6, 7, 8, 9, 10. Opposite. 1, 2, 3, 4, 5, 6, 7. ಶ್ರೀದೇವಿ ಕೊಳ್ಳ, ರೇಣುಕಾ ವಿಡಿಯೋ ಆಫ್ ಮಾಡಂಗಿಲ್ಲ. 10 ಜನರು ವಿಡಿಯೋ ಆಫ್ ಇರೋದಕ್ಕೆಲ್ಲ ವೇಟಿಂಗ್ ರೂಮಲ್ಲಿ ಇದ್ದಾರೆ ನೋಡಿ. ಗ್ರೂಪ್ನಲ್ಲಿ ಆಲ್ರೆಡಿ ಮೆಸೇಜ್ ಮಾಡ್ತಾ ಇದ್ದಾರೆ ಅವರು. ವಿಡಿಯೋ ಆನ್ ಮಾಡ್ಕೊಳ್ಳಿ. ಅದೇ ಇಷ್ಟೊತ್ತವರೆಗೂ ಇವಾಗ ನೀವು ವೇಟಿಂಗ್ ರೂಮ್ಗೆ ಹೋಗೋದು ಬೇಡ. ಟರ್ನ್ ಆನ್ ವಿಡಿಯೋ ಆ್ಯಂಡ್ ಸಿಟ್ ವಿತ್ ವಿಡಿಯೋ. ಆಲ್ ರೈಟ್, ರಿಲ್ಯಾಕ್ಸ್. ಸ್ಟ್ಯಾಂಡ್ ಆನ್ ದ ಮ್ಯಾಟ್ ಅಂಡ್ ಕಮ್ ಟು ಕನ್ಸಲ್ಟೇಷನ್. ಎಲ್ಲರೂ ನಿಮ್ಮ ಎಡ ಭುಜ ಕ್ಯಾಮ್ರಾಗೆ ಬರೋ ಥರ ನೋಡ್ಕೊಳ್ಳಿ. ಇಟ್ ಈಸ್ ಈಸಿ ಟು ಡೂ ದ ಕರೆಕ್ಷನ್ಸ್. First 1 round, simple consultation. Ready? Follow ಮಾಡಿ ಎಲ್ಲರೂ ಅಕಾರ್ಡಿಂಗ್ ಟು ದ. ನೋಡಿ, ನನಗೆ ಇಲ್ಲ ಅಲ್ವಾ. 52ರಲ್ಲಿ 42ರಲ್ಲಿ ಇನ್ನೂ ಎಷ್ಟು 12, 13 ಜನ ವೇಟಿಂಗ್ ರೂಮ್ನಲ್ಲಿ ಹಾಕಿದ್ದೀನಿ. ರೈಟ್, ನಮಸ್ಕಾರ ಸ್ಥಿತಿ. 2 ಊರ್ಧ್ವ ನಮಸ್ಕಾರ. ಜಾಯಿನ್ ದ ಪಾಮ್ and bend back. 3, 4 right leg back. 5 both the legs back, Vipada. 6, 7. ವಿಡಿಯೋ ಆಫ್ ಇದ್ರೆ ವೇಟಿಂಗ್ ರೂಮ್ಗೆ ಹೋಗ್ಬಿಡತ್ತೆ ರಾಮಕೃಷ್ಣನ್ಜಿ, ಅದಕ್ಕೆ ನೀವು ವಿಡಿಯೋ ಆನ್ ಇಟ್ಕೋಬೇಕು. 7 ಶಿಲ್ಪಾ, ಸಾವಿತ್ರಮ್ಮ, ಜ್ಯೋತಿ. 8 ಇಷ್ಟೊತ್ತವರೆಗೂ ಸುಮ್ಮನೆ ವೇಸ್ಟ್ ಆಯ್ತಾ ಕ್ಲಾಸು ಶಿಲ್ಪಾಜಿ. 9 ಅದಕ್ಕೆ ವಿಡಿಯೋ ಆನಲ್ಲಿರಬೇಕು. 10 11 12 ನಮಸ್ಕಾರ ಸ್ಥಿತಿ ಹನುಮಂತಜಿ. ಕಾಲು ಜೋಡಿಸಿರ್ಬೇಕು.
ಓಕೆ, ಈಗ ಎರಡನೇ ಎಡಪಾದ ಮಾಡುವಾಗ ಹಸ್ತ ಉತ್ತನಾಸನ ಮಾಡಿ. ಹಸ್ತವನ್ನು ಸಪ್ರೇಟ್ ಮಾಡಿ ಮಾಡಬೇಕು. ರೆಡಿ, ಹಸ್ತ ಉತ್ತನಾಸನ. 2, ಓಪನ್ ದ ಪಾಮ್ಸ್. Bend back everybody, engage your back. Come on, elbow straight. Touch your arms to the ear. Knee straight and leg straight. ಯಾರೆಲ್ಲ 2 inches to 3 inches ಗ್ಯಾಪ್ ಇಲ್ಲ, ಲೆಗ್ ಗಿವ್ ಗ್ಯಾಪ್. ವೆರಿ ಗುಡ್. ಪಾದಹಸ್ತ. ಕಮ್ ಟು ಪಾದಹಸ್ತ. Oh, sorry, this is okay. RK sir, done. I didn't know that. Sorry. I'm really sorry. Okay, we didn't know that. Very good. Ekapada. Really sorry. Ekapada. Right. Okay, Ekapada, how the way I showed to stretch. Stretch completely. Okay, Dvipada. Very good. Ashtanga. Lift your stomach up. Very good. Bhujanga. So it's okay, RK sir. Adhomukha. Very good. Ekapada. Good. Padahasta. Hasta Uttanasana. Inhale and exhale. Go Siddeshi. Go ahead. Very good. Now front Padahasta. Come on, go ahead. Okay, there only Pashva Padahasta, left. Pararutta. Do not turn the body. Pada Hasta has to come beside. Completely. See here, when frontal madadri, see, you can even by standing also. Not usual in your regular practices we do the hasta uttana, right? See, 1. Same way to tune the whole. See, 2 left, then 3 right, then coming forward 4, then left. When you are coming here left, completely see, keep the palm here. Okay, again right. Understood? Go from the first breathing. Do it everyone. Pashva, take it from the Pashva. Full body tuning ಮಾಡ್ಕೊಳ್ಳಿ. Get ready. Again Namaskara Sthitihi. Yes, Dr. Vandana. So many doctors are there today. Good. Okay. Center. Hasta Uttana. Go. Bend. Yes. Left. Left Pashva. Full ma. Why? No. Devoted. Distracted. See again. ನೋಡ್ಕೊಳ್ಳಿ ಎಲ್ಲರೂ ಇನ್ನೊಂದ್ಸಲ. Do with me. From the front only I show. Okay. See. 1. You finished? If you finish, just head up and see. Come back. Then from here, 2. Okay? 3. ಇದನ್ನೇ ಒಂದು ಸೆಟ್ ಮಾಡಿ ಇವಾಗ ಎಲ್ಲರೂ. Come on. 1. Hand down ಮಾಡಿ. 2. Left. 3. Right? Next. 4. Bend forward. Okay, now 5 left hogi up, come on, very good. 6 right Pashva. 7 right Pashva upwards, full body. Yes, 8 left. Okay, now come to center. Take your left leg, right leg back. Take right leg back everyone. Okay, Balahasta press ಮಾಡಿ. Left hand up, look up. Left hand down. Right hand up, look up. Look up.
Very good. Now from here, drop your knee. Mandiyana kelagidi. Body straight. Take both the hands up. Do the Chandra Namaskar. Both the hands down. Take your left leg back. Do the Dvipada, full body weight you bring on both the palms. Look forward. Neradrusti. Right? Now balance little, take your body back. Nidanam, slowly take your knee down with breathe in. Then breathe out, drop your chest and forehead. Okay? From here, toes down. Then drop your hip. Bend the elbow. Everyone bend the elbow. Cover the body. Roll your shoulder, external rotation, head back. Okay, then slowly lift the body up, then roll back, complete breathe out. Slowly ನನ್ನ ಜೊತೆ ಮಾಡ್ತಾ ಹೋಗಿ. Join both the heels, touch your heels, sole, toes on the floor. Take a deep breath there. Breathe out. 2 more breaths. 1 breathe in. 2 breathe out. 3 breathe in. All senior members try to touch your head to the floor. Very good. Now bring your right leg forward. Good, knee up only. Breathe in, right hand up. Lift your right hand up, look up. The next session we can go for the twisting, but now straight, look up. Good, right hand down. Now breathe in, left hand up. Look up. Left hand down. Now drop the knee. Good, push your knee forward. Body straight. Stretch the toes. Both the hands up. ಓಡಾಡ್ತಾ ಇರಬಾರ್ದು, ಮಾಡ್ತಾ ಇರಬೇಕು. Right, both the hands down. Toes tip up. Lift the knee up. Bring the leg forward. Simple ಮಾಡಿ. Very good. So there itself, both the palms try to fix beside the left with good breathe out. Very good. Change other side. Excellent. Now come to center. Hasta Uttana. Same way, left, right. Namaskara Sthiti. Good. Take a deep breath, everyone. Breathe out from the mouth. Start walking around. Start walking around. 1, 2, 3, 4, 5, 6, 7, 8, 9, 10, 11, 12, 13, 14, 15, Pooja 16, 17, Renuka 18, 19, 20. Slow walk, very slow walk now. Adapt slow walk, adapt slow walk. And make sure your body weight on both the feet properly. Engage your toe tips, engage your heel ball, toe ball. Arms, a relaxed walk. Very good. All right. So now please seated in the center of the mat. Adapt Chin Mudra. Close your eyes. Back straight. Close your eyes. 2 minutes silence with closed eyes. Just your mind is mother as and your body is
your baby, your kid, just listen your body, what your body is going to say. Adak Chinmudra, stay there. While you relaxing your body, only just try to listen only my voice. Om Sarvashatru Samharanaya. Om Sarvashatru Samharanaya. Om Sarvashatru Samharanaya. Sarvarogaharaya. 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 Without opening your eyes, everyone cover the blanket and lie down. Do not open your eyes. Keep up the same feel. Do not come out from your world. If possible, you can light off, but meeting not going to end. Just I'll be here. After that, we are going to do the Guru and then lie down. Relax your body. Shiva Shiva, Shiva Shiva anta Shivasanavanna madi. It is not the Shavasana, Shivasana. Lie down, close your eyes few minutes. Legs apart 2.5 feet. Palm face to the ceiling. 45 degree. Your hands far from the body. Neck straight and relaxed. Sarva Vashikaranaya. Sarva Vashikaranaya. Sarva Vashikaranaya. Sarva Vashikaranaya. Sarva Vashikaranaya. ಜೀವಾತ್ಮವನ್ನು ಪರಮಾತ್ಮನೊಂದಿಗೆ ಕೂಡಿಸಿಕೊಳ್ಳುವಂತಹ ಒಂದು ಸಮಯ. ಜಯ ಅಪಜಯ, ಸುಖ ದುಃಖ, ರಾಗ ದ್ವೇಷ, ಯಾವುದೇ ದ್ವಂದ್ವ ಭಾವವನ್ನು ಸಮಾನವಾಗಿ ಸ್ವೀಕಾರ ಮಾಡುತ್ತಿರುವಂತಹ ಒಂದು ಸಮಯ. ಯೋಗಃ ಕರ್ಮಸು ಕೌಶಲಂ. ಆ ಭಗವದ್ಗೀತೆಯ ಆ ಶ್ಲೋಕದಂತೆ ಯೋಗವನ್ನು ಯಾವಾಗಲೂ ಕುಶಲತೆಯಿಂದ ಅಭ್ಯಾಸ ಮಾಡಬೇಕು. ಯಾವುದೇ ಕಾರ್ಯವನ್ನು ನಾವು ಕುಶಲತೆಯಿಂದ ಮಾಡುವುದೇ ಏನು ಮಾಡ್ತೇವೆ ಅದು ಯೋಗ. ನಮ್ಮ ಮನಸ್ಸನ್ನು ಟು ಕಂಟ್ರೋಲ್ ಅವರ್ ಮೈಂಡ್ ವಿ ನೀಡ್ ಸ್ಕಿಲ್. ಸೊ ಪ್ರಾಕ್ಟೀಸ್ ಯೋಗ ಸ್ಕಿಲ್ಫುಲಿ. ಮನಃ ಪ್ರಶಮನೋಪಾಯಃ ಯೋಗ ಇತ್ಯಭ್ಯುದಯತೆ. ಮನಸ್ಸನ್ನು
ನಿಯಂತ್ರಿಸೋದಕ್ಕೆ ಕೌಶಲ್ಯತೆ ಅನ್ನೋದು ಬಹಳ ಅಗತ್ಯ. ಆ ಕೌಶಲತೆಯನ್ನು ಕೂಡ ಯೋಗ ನಮಗೆ ಹೇಳಿಕೊಡುತ್ತೆ. ನಾವೊಂದು ಹಗ್ಗದ ಮೇಲೆ ನಡಿಬೇಕು ಅಂತ ಹೇಳಿದ್ರೆ ಅಥವಾ ಕೆಲವು ಮ್ಯಾಜಿಕ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ಫಾರ್ ಎವ್ರಿಥಿಂಗ್ ವಿ ನೀಡ್ ದಿ ಸ್ಕಿಲ್. ಸೊ ಅಡಾಪ್ಟ್ ಆಲ್ವೇಸ್ skillful practice, and always I say yoga is different, yoga asana is different. And before you join yoga sessions compulsory, everyone has to follow yama niyama, then only asana. And pranayama before asana, after asana. How the way? Before we eat food we wash our hand, after eat we wash our hand. Same way this pranayama also for the nadi shuddhi. It increases our prana shakti. Always adopt all the 8 steps. ಅಷ್ಟಾಂಗಗಳನ್ನು ಅಳವಡಿಸಿಕೊಂಡು ಯೋಗ ಅಭ್ಯಾಸವನ್ನು ಮಾಡುವಂಥದ್ದು. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈಗಾಗಲೇ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನೀವು ಅಭ್ಯಾಸ ಮಾಡಿದ್ರಿಂದ ಶರೀರದಲ್ಲಿ ಎಲ್ಲ ಸೋಮಾರಿತನ ಹೊರಟೋಗಿದೆ, ದೂರವಾಗಿದೆ, ರಕ್ತ ಸಂಚಾರ ಚೆನ್ನಾಗಿ ನಡೀತಾ ಇದೆ, ನಿಮ್ಮ ಗಮನಕ್ಕೆ ಬರ್ತಾ ಇದೆ. ನಿಮ್ಮ ಎಲ್ಲ ಜಾಯಿಂಟ್ಸ್ ಆ್ಯಂಡ್ ಮಸಲ್ಸ್ ಫ್ರೀ ಆಗಿದೆ, ಸರಾಗವಾಗಿ ಅಲ್ಲೆಲ್ಲ ರಕ್ತ ಸಂಚಾರ ಆಗ್ತಾ ಇರೋದು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಯೋಗ ಅಭ್ಯಾಸದಿಂದ ಸರಿಯಾಗಿ ಕುಳಿತುಕೊಳ್ಳುವ, ನಡೆದುವ, ಓಡುವ, ಓಡಾಡುವ, ಉಸಿರಾಟುವ, ಮಲಗುವ, ತಿನ್ನುವ, ಕುಡಿಯುವ ಎಲ್ಲ ರೀತಿಯ ಸರಿಯಾದ ಅಭ್ಯಾಸ ನಮಗೆ ಆಗತ್ತೆ. If you practice with children, it will be helpful for your children because it increases the memory power, it avoids all the diseases, they'll give more activeness, deha mattu manassu. Practice always with family, ತಂದೆ ತಾಯಿಗಳೊಂದಿಗೆ, ಮಕ್ಕಳೊಂದಿಗೆ ಯೋಗ ಅಭ್ಯಾಸವನ್ನು ಮಾಡುವಂಥದ್ದು. Practice, give children yoga after 6 years. ಎರಡು ಕಾಲುಗಳನ್ನು ನಿಧಾನವಾಗಿ ಜೋಡಿಸಿ. ಪ್ಲೀಸ್ ಜಾಯಿನ್ ಯುವರ್ ಬೋತ್ ದ ಲೆಗ್ಸ್ ವಿತೌಟ್ ಓಪನಿಂಗ್ ಯುವರ್ ಐಸ್. ಸ್ಲೋಲಿ ರಿಮೂವ್ ದ ಬ್ಲಾಂಕೆಟ್, ರಿಮೂವ್ ದ ಐಪ್ಯಾಡ್. ಸಡನ್ ಹೇಳ್ಬಾರ್ದು, ಹಾಗೆ ಅಲ್ಲೇ ಮಲ್ಕೊಳ್ಳಿ. ಸಾರಿ ಕಜಿ, ಹಾಗೆ ಮಲಗಿ, ನಾನು ಮಾಡಿಸ್ತೀನಿ. ಮಲಗಿ ಮಲಗಿ, ಹಾಗೆ ಮಲಗಿ. ಎಸ್. Now slowly lift your left leg and drop down. ಕಣ್ಣನ್ನು ಬಿಡದೆ ಎಡಗಾಲನ್ನು ಮಾತ್ರ ಲಿಫ್ಟ್ ಅಪ್. ಕಾಲು ತುಂಬ ಅಲ್ಲಮ್ಮ, 10% ಮಾತ್ರ, ಓನ್ಲಿ 10%. and slowly breathe out and drop down. Slowly lift your right leg and just drop down. Left hand, drop down. Right hand, drop down. Very good. Slowly now lift your trunk and slowly start tapping. 1, 2, up and down trunk. Yes, 2, continuation. 3, 4, 5, 6, idhashti follow. 7, 8, 9, 10, 11, 12, 13, 14, 15, 16, 17. ಫಾಲೋ. ಸಾರಿ ಕಸಿ, ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ. 18 ಕಾಲು ನೀಡಿ. 19, 20. ಗುಡ್. ಕುರುವಿನ ಕಡೆ ಯಾವತ್ತು ಕಾಲನ್ನು ನೀಡಬಾರ್ದು ಶವಾಸನ ಮಾಡುವಾಗ. ಓಕೆ, ಕಾಲ ಆ ಕಡೆ ಈ ಕಡೆ ಇರಬೇಕು. ರೈಟ್. ರೋಲ್ ಯುವರ್ ಬಾಡಿ ಟುವರ್ಡ್ಸ್ ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ರೋಲ್ ವೆಲ್. ರೋಲ್ ನೈಸ್ಲಿ ಟುವರ್ಡ್ಸ್ ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್. Very good. Interlock the finger. Stretch your body upwards, downwards, upwards, downwards.
Stretch completely as much as possible. Alright, without opening your eyes, slowly turn from the right side. Sit in Sukhasana. Adap Chin Mudra. Close your eyes. Take a deep breath. Slowly breathe out. Breathe in. Breathe out. Now everyone, in the beginning how the way you did, same way. Breathe in from left nostril. ಎಡ ಹೊಳ್ಳೆಯಿಂದ ಉಸಿರನ್ನು ತಗೊಳ್ಳಿ. Breathe in from left, body straight, chest region front. Keep the body in relaxed manner. Breathe in from left. Breathe out from left itself. Breathe in from left. Breathe out from left itself. Breathe in from left. Breathe out from left itself. Alright, now breathe in from left nostril. Breathe out from right nostril. Breathe in from left nostril. Breathe out from right nostril. Breathe in from left nostril. Breathe out. Bring the hand down. Take a deep breath. Slowly breathe out. Now again, breathe in from left nostril. Breathe out from right side nostril. Inhale from the right. Exhale from the left. Inhale from the left. Exhale from the right. Breathe in from right. Breathe out from left. Bring the right hand down. Take a deep breath, everybody. Breathe out from the mouth. Feel the highness. Now you see your heartbeat is very clear to you. You can feel mentally, physically both also. Look at your respiratory and circulatory together. ಹೃದಯ ಬಡಿತ ಮತ್ತು ರಕ್ತ ಸಂಚಾರ, ನಿಮ್ಮ ಉಸಿರಾಟ ಅಷ್ಟನ್ನು ಗಮನಿಸಿಕೊಳ್ಳಿ. ಶರೀರದ ಎಲ್ಲ ಭಾರ ಹೊರಟೋಗಿದೆ. ಶರೀರ ಹಗುರಾಗಿದೆ. ಜೊತೆಗೆ ಮನಸ್ಸು ಕೂಡ ತಿಳಿಯಾಗಿದೆ. ತಿಳಿ ನೀಲಿ ಆಕಾಶವನ್ನು ಒಮ್ಮೆ ಕಣ್ಮುಂದೆ ತಗೊಳ್ಳಿ. ಎಷ್ಟು ತಿಳಿಯಾಗಿದೆ, ನೋಡಿದಷ್ಟು ವಿಸ್ತಾರ. ಹಾಗೆ ನಮ್ಮ ಮನಸ್ಸನ್ನು ಕೂಡ ನಿಷ್ಕಲ್ಮಶವಾಗಿ, ತಿಳಿಯಾಗಿ, ಹಗುರವಾಗಿ, ದೊಡ್ಡ ವಿಸ್ತಾರವುಳ್ಳ ಮನಸ್ಸುಳ್ಳವರಾಗಬೇಕು ನಾವು. ಹಾಗೆ ನಮ್ಮ ಮನಸ್ಸನ್ನು ಇಟ್ಕೋಬೇಕು. ನಮ್ಮ ಮನಸ್ಸು ಹೇಗೆ ಇದೆ ಅನ್ನೋದು ನಮ್ಮ ಮುಖಚರ್ಯೆ, ನಮ್ಮ ಚರ್ಮವೇ ನಮಗೆ ತಿಳಿಸಿಬಿಡುತ್ತೆ. ಇವತ್ತಿಂದ ಕಷ್ಟನೋ ಸುಖನೋ, ನಮಗೆ ಅವರು ಪ್ರೀತಿನಾದರೂ ಕೊಡಲಿ, ದ್ವೇಷನಾದರೂ ಮಾಡಲಿ, ಹೊಟ್ಟೆ ಕಿಚ್ಚನಾದರೂ ಪಡಲಿ, ಆದರೆ ನೀವು ಅಂದರೆ ನಾನು, ನಾನು ಅಂದರೆ ನೀವು, ಪ್ರೀತಿಸುವುದನ್ನು ಮಾತ್ರ ಕಲಿಯೋಣ. ಸಹಾಯವನ್ನು ಮಾತ್ರ ಮಾಡೋಣ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್, ನಕಾರಾತ್ಮಕ ಶಕ್ತಿಗೆ, ಆ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಬಾರ್ದು. ಪ್ರತಿ ಕ್ಷಣ ಪರಮಾತ್ಮನ, ಗುರುವಿನ ಧ್ಯಾನದಲ್ಲಿ ನಾವಿದ್ದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಗೊಂದಲಗಳಿಗೆ ನಾವು ಒಳಗಾಗೋದಿಲ್ಲ. ಈಗ ಗಮನಿಸ್ಕೊಂಡು ನೋಡಿ, ನಿಮಗರಿವಿಲ್ಲದೆ ಮನಸ್ಸಿನಲ್ಲಿ ಅಗಾಧವಾದಂತಹ ಆತ್ಮವಿಶ್ವಾಸ, ಏನೋ ಆನಂದ, ಪ್ರೀತಿ
ಎರಡು ಹಸ್ತಗಳನ್ನು ಜೋಡಿಸಿ ಓಂಕಾರದ ಒಂದಿಗೆ ಶಾಂತಿ ಮಂತ್ರ. सर्वेषां शान्तिर्भवतु, सर्वेषां स्वस्तिर्भवतु, सर्वेषां पूर्णं भवतु, सर्वेषां मङ्गलं भवतु, सर्वेषां मङ्गलं भवतु, सर्वेषां मङ्गलं भवतु. ॐ शान्ति शान्ति शान्तिः. Feel the effect of Omkar and Shanti mantra with the silence. Once again, visualize your Mooladhara chakra, make active, red in color, mud smell. Four petal lotus, clockwise, circling, rotating. Your full body activated the energy from the ground to top of your head, connecting with the Sahasrara chakra. You are connected with universal. Rub your palm. Place on your eyes and face, breathing from inside. Slowly breathe out in the hand downwards with Danyata Bhav. Look at your palm with smile. Again with Danyata Bhav. Bend your neck. Say Dhanasmi Gurumam. Take your both the hands back. Bend forward. Touch your head to the floor. Compulsory everyone touch your head to the floor. From here only, remember your parents. Either they are there or not, does not matter. Visualize them. Ask blessings with them. They are raising their hands and they are blessing you. ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇಲ್ಲಿಂದಲೇ ನಿಮ್ಮ ಎಲ್ಲ ಗುರು ಹಿರಿಯರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಅವರ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ, ಪಡೆದುಕೊಳ್ಳಿ. And say thanks to your parents, your gurus, your elders, the earth, nature and the entire world, and slowly come back. Rub your palm. ಎರಡು ಹಸ್ತಗಳನ್ನು ಮುಚ್ಚಿ. Your hands are healing hands now. Your hands are loving hands. Your hands are blessed hands. So pass the energy for your eyes first, then your full face, your head, your ear, your neck, both the shoulders, your underarms, your chest and breast, your whole back, both the hands completely. See, your whole body is blessed now because your hands only blessing hands. Pass the love to your entire body parts. Give everywhere that sparsha. Pass the healing power.
ಯುವರ್ ಹ್ಯಾಂಡ್ಸ್ ಆರ್ ನಥಿಂಗ್ ಬಟ್ ಯುವರ್ ಗುರು ಹ್ಯಾಂಡ್ಸ್. ನಿಮ್ಮ ಗುರುವೇ ನಿಮ್ಮ ದೇಹವನ್ನು ಬಂದು ಮೈದಡುತ್ತಾ ಇದ್ದಾರೆ. ಈಸ್ ಪಾಸಿಂಗ್ ದಿ ಹೀಲಿಂಗ್ ಪವರ್ ಎವ್ರಿವೇರ್. ಫೀಲ್ ದ ರಿಜುನೇಟ್, ಫೀಲ್ ದ ರಿಜುನೇಟ್, ಫೀಲ್ ದ ರಿಜುನೇಟ್. ಇಡೀ ದೇಹ ಮನಸ್ಸು ಪುನಶ್ಚೇತನಗೊಂಡಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೀಪ್ ಯುವರ್ ಬೋತ್ ದ ಹ್ಯಾಂಡ್ಸ್ ಆನ್ ದ ನೀ, ಬೆಂಡ್ ಯುವರ್ ನೆಕ್. Slowly, 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 slowly open your eyes with smile and do the Guru Darshana. Gu andre kattale, Ru andre bedaku. We are all from dark to light. Sarve jana sukhino bhavantu. Om Shri Sai Ram. God bless you all. God bless you all. God bless you all. Shubha Ravivara. Happy day. Thank you. Sai. Let us meet in the group. I will end the meeting. I have next class. Thank you.